ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನ ಏನು ಇವಾಗ ಮಾಡ್ದ? ಉಪನಿಷತ್ತು ತಗೊಂಡ್ರೆ ಇನ್ನು 6-3-2 6-3-2ರಲ್ಲಿ 6-3-3ಕ್ಕೆ ಒಂದು ಸ್ವಲ್ಪ ಹಿಂದೆ. ಇಲ್ಲಿ ಕಾರ್ಯಕಾರಣ ಸಂಬಂಧ ಜೀವನು ಅನುಪ್ರವೇಶ ಮಾಡಿದ್ದಾನೆ ಅಂತ ಹೇಳ್ತಲ್ಲ, ಜೀವನಿಗೂ ಬ್ರಹ್ಮಕ್ಕೂ ಇರತಕ್ಕಂಥ ಸಂಬಂಧ ಏನು ಅಂದರೆ ಕಾರ್ಯಕಾರಣಕ್ಕಿರೋ ಸಂಬಂಧವೇ ಇದೆ. ಏನು ಕಾರ್ಯಕಾರಣ ಸಂಬಂಧ ಅಂದರೆ ಕಾರ್ಯ ಕಾರಣಕ್ಕಿಂತ ಬೇರೆ ಅಲ್ಲ, ಆದರೆ ಕಾರಣ ಕಾರ್ಯಕ್ಕಿಂತ ಬೇರೆ. ಹಾಗೇನು ಇಲ್ಲಿ ಹೇಳ್ತಾರೆ, ಸರ್ವಂಚ ನಾಮರೂಪಾತ್ಮನಿ ಸತ್ಯಂ ವಿಕಾರ ಜಾತಂ ಸತಸ್ಥೋ ನೃತಮೇವ ವಾಚಾರಂಭಣ ವಿಕಾರೋನದ ಮೃತಿಗೆ ಇತ್ಯೇವ ಸತ್ಯಂ ಇತ್ಯುಕ್ತತ್ವ ತಥಾ ಜೀವೋಪಿ. ಜೀವನು ಹಾಗೇನೆ, ಜೀವನು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಆದರೆ ಬ್ರಹ್ಮವು ಜೀವನಿಗಿಂತ ಬೇರೆ. ಗೊತ್ತಾಯ್ತಾ? ಇಲ್ಲಿ ಜೀವನ ಕಾರ್ಯ ಅಂದರೆ ಯಾವ ಅರ್ಥದಲ್ಲಿ? ಆಗ ಜೀವನ ಕಾರ್ಯವಲ್ಲವಲ್ಲ, ಗೊತ್ತಾಯ್ತಲ್ಲ? ಜೀವನದಲ್ಲಿ ನೀವು ಪ್ರತ್ಯೇಗಾತ್ಮ ತಗೊಳ್ಳಿ. ಪ್ರತ್ಯೇಗಾತ್ಮನಲ್ಲ, ಪ್ರತ್ಯೇಗಾತ್ಮನಲ್ಲಿ ಎಲ್ಲ ಬ್ರಹ್ಮಲಕ್ಷಣಗಳೇ ಇದೆ. ಆದರೆ ಒಂದೇ ಒಂದು ವ್ಯತ್ಯಾಸ ಏನು ಅಂದರೆ ದೇಹದ ಒಳಗಡೆ ಅನುಭವಕ್ಕೆ ಬರ್ತಾನೆ. ಗೊತ್ತಾಗ್ತಾ ಇದೆಯಲ್ಲ? ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಅನ್ನೋ ಥರ ಬರ್ತಲ್ಲ. ದೇಹದ ಒಳಗಡೆ ಅನುಭವಕ್ಕೆ ಬರ್ತಾನೆ ಅಂದರೆ ಅಲ್ಲಿಗೆ ಪರಿಚ್ಛಿನ್ನವಾಯಿತು, ಲಿಮಿಟೆಡ್ ಆಗೋಯ್ತು. ಇಲ್ಲ, ಪರಿಚ್ಛಿನ್ನತ್ವ ಅನ್ನೋದು ಕಾರ್ಯಲಕ್ಷಣ. ಗೊತ್ತಾಯ್ತಾ? ಆದ್ದರಿಂದ ಇಲ್ಲಿ ಕಾರ್ಯ ನಿಜವಾಗಲೂ ಪರಿಚ್ಛಿನ್ನತ್ವ ಅಂದರೆ ಇನ್ನೇನೂ ಇಲ್ಲ. ದೊಡ್ಡ ಮಹಾಕಾಶ ಇದೆ, ಒಂದು ಮಡಿಕೆ ಇದೆ, ಮಡಿಕೆ ಅಂದಲೂ ಆಕಾಶ ಇದೆ. ನಿಮ್ಮ ಒಳಗಡೆ ಇದೆ ಅಂತಂದ್ರೆ ಅದಕ್ಕೊಂದು ಘಟಾಕಾಶ ಅಂತ ಹೆಸರಷ್ಟೇ, ಅಂದರೆ ಬೇರೆ ಅಲ್ವೇ ಅಲ್ಲ. ಉಪಾಧಿ ದೇಹದಲ್ಲಿದೆ ಅಂತ ಅನ್ನೋದೇ. ಆದ್ದರಿಂದ ಇಲ್ಲಿ ಮುಂದಕ್ಕೆ ತಾಸಾಂ ತ್ರಿವೃತಮೈವೈಕೈಕಾಂ ಕರ್ವಾಣೀತಿ ಸೇಮ್ ದೇವತಾ ಸ್ಥಿಸ್ರೋ ದೇವತಾ ಅನೇನೈವ ಜೀವೇನಾತ್ಮನ ಪುರುಷನಾಂ ರೂಪೇ ವ್ಯಾಕರೋತ್ ಅಂತ ಇವಾಗ ತ್ರಿವೃತ್ಕರಣ ಹೇಳಬೇಕು. ಅಂದರೆ ಇಲ್ಲಿ ತೇಜಸ್ಸು, ಜಲ, ಪೃಥ್ವಿ ಅಂತ ಮೂರಿದೆ. ಇದರಲ್ಲಿ ಮೂವರು ದೇವತೆಗಳು ಮೂಲ ಪ್ರವೇಶ ಮಾಡಿ ನಾಮರೂಪಗಳನ್ನು ವಿಂಗಡಿಸಬೇಕು. ಗೊತ್ತಾಯ್ತಾ? ಹಾಗೆಂದು ಈ ದೇವತೆ ಮೂರು ದೇವತೆಗಳು ದೇವೇಂದ್ರ ಜೀವಾತ್ಮ ರೂಪದಿಂದ ಸೂರ್ಯಬಿಂಬಂತೆ ಒಳಹೊಕ್ಕು ಮೊದಲು ವಿರಾಟ್ ಪುರುಷನ ದೇಹವನ್ನು ದೇವತೆಯ ಮುಂತಾದ ದೇಹಗಳನ್ನು ಒಳಹೊಕ್ಕು ಸಂಕಲ್ಪಿಸಂತೆಯೇ ಇದು ಈ ಹೆಸರಿನದು, ಈ ರೂಪದ್ದು ಅಂತ ನಾಮರೂಪಗಳನ್ನು ವ್ಯಾಕರಣ ಮಾಡಿತು. ಇಲ್ಲಿ ಇದು ಹೇಗಾಯಿತು ಅಂತ ಅನ್ನೋದನ್ನ ಕೇಳಿ. ಇವಾಗ ಈ ತ್ರಿವೃತ್ಕರಣದಲ್ಲಿ ಈ ವಸ್ತುಗಳು ಯಾವುದು, ಇದಕ್ಕೆ ಕಾರಣ ಯಾವುದು, ತ್ರಿವೃತ್ಕರಣ ಅಂತೀರಿ ಇದೆಲ್ಲ ಒಂದು ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಪಂಚೀಕರಣ ಅಂದರೆ ಗೊತ್ತಾಗಿದೆ ಅಲ್ವಾ?
ಪಂಚೀಕರಣ ಅನ್ನೋದು ಬೇರೆ ಬೇರೆ ಥರ ಬೇರೆ ಬೇರೆ ಶ್ಲೋಕಗಳು ಏನೇನೋ ಹೇಳಿದ್ದಾನೆ. ಆ ಥರ ಒಂದು ಅಲ್ಲ ಅಲ್ಲಿ. ಶಂಕರ್ ಹೇಳಿರೋದು ಸ್ಪಷ್ಟವಾಗಿದೆ ತೈತಿರಿಯಲ್ಲಿ. ಆಕಾಶಾದ್ವಾಯು ವಾಯುವರಗ್ನಿ ಅಗ್ನಿರಾಪ ಅದ್ಭ್ಯ ಪೃಥ್ವಿ ಇತ್ಯಾದಿ. ಇದು ಪಂಚೀಕರಣ. ಹೇಗೆಂದರೆ ಆಕಾಶದಲ್ಲಿ ಕೇವಲ ಶಬ್ದಗುಣ ಇದೆ ನೋಡಿ. ತನ್ಮಾತ್ರೆಗಳಲ್ಲಿ ತನ್ಮಾತ್ರೆ, ಶಬ್ದ ತನ್ಮಾತ್ರೆ, ಶಬ್ದ ಸ್ಪರ್ಶ ರೂಪ ರಸಗಂಧ ತನ್ಮಾತ್ರ ಇದೆ ಆಯ್ತಾ. ಅವನು ಮುಂಚೆ ಶಬ್ದ ತನ್ಮಾತ್ರದೊಂದಿಗೆ ವ್ಯವಹರಿಸ್ತಾನೆ. ವ್ಯವಹರಿಸಿದ ಕೂಡಲೇ ಏನಾಗುತ್ತೆ ಅಂದರೆ ಬುದ್ಧಿ ಅದ್ರ ಜೊತೆ ಸನ್ನಿಕರ್ಷ ಅಂದರೆ ಸಂಪರ್ಕಕ್ಕೆ ಬರುತ್ತೆ. ಸ್ವಲ್ಪ ಹೆಚ್ಚಾಗಿ ಹೇಳ್ತೀನಿ ತಿಳ್ಕೊಳ್ಳಿ. ಕೇವಲ ಬುದ್ಧಿಯಿಂದಲೇ ಸಂಪರ್ಕ ಮಾಡ್ದ ಅಂತ ಹೇಳಿದ್ರೆ ಗೊತ್ತಾಗ್ತಾ ಇದೆ ವಾಕ್ಯ. ಬುದ್ಧಿಯಿಂದಲೇ ತನ್ಮಾತ್ರ ಜೊತೆ ಸಂಬಂಧ ಮಾಡ್ದ ಅಂದರೆ ಅಲ್ಲಿಗೆ ತನ್ಮಾತ್ರೆಗಳು ಕೂಡ ಬುದ್ಧಿ ತರಹನೇ ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತುಗಳು. ಇಲ್ಲಿ ಹೋದರೆ ಸಂಪರ್ಕ ಆಗಲ್ಲ. ಅರ್ಥ ಆಗ್ತಾ ಇದೆ ನಿಮಗೆ? ಅದು ಸಂಪರ್ಕಕ್ಕೆ ಬಂದಾಗ ಏನಾಗುತ್ತೆ ಅಂದರೆ, ಹೇಗೆ ಬುದ್ಧಿನಲ್ಲಿ ಸ್ಪಂದನ ಇದೆಯೋ ಹಾಗೆ ಅದರಲ್ಲೂ ಸ್ಪಂದನ ಬಂದು ಆಕಾಶಭೂತವಾಗುತ್ತೆ. ಮುಂಚೆ ಶಬ್ದ ತನ್ಮಾತ್ರ ಆಗಿತ್ತು, ಈಗ ಆಕಾಶಭೂತವಾಗಿದೆ. ಅಂದ್ರೇನು? ಅದರಲ್ಲಿ ಇವಾಗ ಶಬ್ದಗುಣ ಅನ್ನೋದು ಪ್ರಕಟವಾಗಿದೆ, ಮುಂಚೆ ಪ್ರಕಟವಾಗಿರಲಿಲ್ಲ. ಅರ್ಥವಾಗ್ತಾ ಇದೆಯಾ? ಹೀಗೆ ಶಬ್ದ ಪ್ರಕಟವಾಗಿರೋದನ್ನು ಆಕಾಶ ಅಂತಾರೆ. ಈ ಆಕಾಶದ್ದೇನು ಲಕ್ಷಣ ಅಂತಂದರೆ ಶಬ್ದಗುಣ ಇದೆ ಮತ್ತು ಮುಂದೆ ಸೃಷ್ಟಿಯಾಗತಕ್ಕಂಥ ವಸ್ತುಗಳಿಗೆ ಅವಕಾಶವನ್ನು ಕೊಡ್ತಕ್ಕಂಥ ಗುಣ ಇದೆ. ಅರ್ಥ ಆಗ್ತಾ ಇದೆಯಾ? ಇವಾಗ ನೀವು ನೀರಿನಲ್ಲಿ ಏನಾದರೂ ಹಾಕಿದ್ರೆ ನೀರು ಹೊರಗಡೆ ಹೊರಟೋಗುತ್ತೆ. ಇಲ್ಲ, ಆ ಥರ ಅಲ್ಲ. ಎಲ್ಲ ವಸ್ತುಗಳಿಗೂ ಜಾಗ ಕೊಡುತ್ತೆ, ಅವಕಾಶದಾಯಿತ್ವ. ಆಯಿತಾ? ಇವಾಗ ಈ ಆಕಾಶದ ಒಳಗಡೆ ಸ್ಪರ್ಶ ತನ್ಮಾತ್ರ ಇದೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಶಬ್ದ ತನ್ಮಾತ್ರ ಅನ್ನೋದು ಎಲ್ಲ ಕಡೆ ವ್ಯಾಪಿಸ್ಕೊಂಡಿದೆ. ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಸ್ಪರ್ಶ ತನ್ಮಾತ್ರ, ಅದಕ್ಕಿಂತ ಕಡಿಮೆ ತೇಜಸ್ಸು, ಅದಕ್ಕಿಂತ ಕಡಿಮೆ ಇದು, ಅದಕ್ಕಿಂತ ಇದು. ಗೊತ್ತಾಯ್ತಾ? ಆಕಾಶ ತನ್ಮಾತ್ರವನ್ನು ಆಕಾಶಭೂತ ಮಾಡಿದ ಕೂಡಲೇ ಏನಾಯಿತು? ಅದರ ಒಳಗಡೆ ಸ್ಪರ್ಶ ತನ್ಮಾತ್ರ ಸೇರಿಕೊಂಡಿದೆ. ಗೊತ್ತಾಗ್ತಾ ಇದೆಯಾ? ನಾನು ಕೈನಲ್ಲಿ ತೋರಿಸ್ತಾ ಇರೋದು. ಇವಾಗ ಶಬ್ದ ತನ್ಮಾತ್ರ ಜೊತೆ ವ್ಯವಹರಿಸಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಶಬ್ದಗುಣ ಮತ್ತು ಅದರ ಹಿಂದಿನ ಆಕಾಶಗುಣ, ಸ್ಪರ್ಶಗುಣ ಎರಡು, ಸ್ಪರ್ಶಗುಣ ಮತ್ತು ಹಿಂದಿನ ಶಬ್ದಗುಣ ಎರಡೂ ಸೇರುತ್ತೆ. ಆದ್ದರಿಂದ ವಾಯುವಿನಲ್ಲಿ ಶಬ್ದ ಸ್ಪರ್ಶ ಅಂತ ಎರಡು ಗುಣಗಳಿದೆ. ಇವಾಗ ಅಲ್ಲಿ ವಾಯು ಉತ್ಪತ್ತಿ ಆಯಿತು. ಗೊತ್ತಾಯ್ತಾ? ಆಮೇಲೆ ಅಲ್ಲಿಂದ ತೇಜೋ ತನ್ಮಾತ್ರೆಯಲ್ಲಿ ರೂಪ ತನ್ಮಾತ್ರೆಯಿಂದ ವ್ಯವಹಾರ ಮಾಡಿದಾಗ ರೂಪ ತನ್ಮಾತ್ರೆ ತೇಜೋಭೂತವಾಯಿತು. ಅದರೊಳಗೆ ಇರತಕ್ಕಂಥ ರಸತನ್ಮಾತ್ರದೊಂದಿಗೆ ವ್ಯವಹರಿಸಿದ ಕೂಡಲೇ ಜಲಭೂತವಾಯಿತು. ಅದರೊಳಗಡೆ ಇರತಕ್ಕಂಥ ಗಂಧ ತನ್ಮಾತ್ರೆ ಜೊತೆ ವ್ಯವಹಾರ ಮಾಡಿದಾಗ ಪೃಥ್ವೀಭೂತವಾಯಿತು. ಒಂದು ಅಂದಾಜು ಮತ್ತೆ ನಿಮಗೆ ಹೇಳಿದ್ದು ಗೊತ್ತಾಯ್ತಾ? ಇವಾಗ ಪಂಚಭೂತಗಳು ಉಂಟಾಯಿತು. ಪಂಚಭೂತಗಳು ಉಂಟಾದ ಮೇಲೆ ಹಿರಣ್ಯಗರ್ಭನ ಕೆಲಸ ಮುಗೀತು. ಯಾಕೆಂದ್ರೆ ನೋಡಿ ಮುಂದಕ್ಕೆ ಮನಸ್ಸು ಬುದ್ಧಿ ಹುಟ್ಟಿದ ಕೂಡಲೇ ಹಿರಣ್ಯಗರ್ಭ ಹುಟ್ಟದ. ಅವನು ಹುಟ್ಟಿದ್ದೇ ಪಂಚಭೂತಗಳನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ. ಪಂಚಭೂತಗಳು ಸೃಷ್ಟಿ ಆದಮೇಲೆ ಅದ್ರ ಜೊತೆಗೆ ಪ್ರಜಾಪತಿ ಹುಟ್ಟದ. ಅಂದರೆ ಮನಸ್ಸು ಬುದ್ಧಿ ಹಿರಣ್ಯಗರ್ಭನ ದೇಹ ಹಾಗೆ ಇಟ್ಕೊಳ್ಳಿ. ಮತ್ತು ಪಂಚಭೂತಗಳು ಮನಸ್ಸು ಬುದ್ಧಿ ಅದು
ಪ್ರಜಾಪತಿ ಶರೀರ. ಅರ್ಥ ಆಯ್ತಾ ನಿಮಗೆ? ಇವಾಗ ಇವನ ಕೆಲಸ ಏನಪ್ಪ ಅಂದರೆ ಮುಂದಿನ ಸೃಷ್ಟಿ ಮಾಡಬೇಕು. ಮುಂದಿನ ಸೃಷ್ಟಿ ಹೇಗೆ ಮಾಡೋದು ಅಂದರೆ, ಇವಾಗ ನೋಡಿ, ಇವಾಗ ಈ ಪಂಚಭೂತಗಳಿದೆಯಲ್ಲ, ಈ ಪಂಚಭೂತಗಳು ನೀವೇ ನೋಡಿ. ಇವಾಗ ಆಕಾಶ ಮತ್ತು ವಾಯುಗಳಲ್ಲಿ ವೈವಿಧ್ಯತೆ ಇಲ್ಲ. ಗೊತ್ತಾಗ್ತಾ ಇದ್ದಾನೆ ಹೇಳೋದು? ವೈವಿಧ್ಯತೆ ಅಂದರೆ ಅನೇಕ ಅಗ್ನಿಗಳಿದೆ, ಅನೇಕ ಜಲಗಳು, ಅನೇಕ ಪೃಥ್ವಿಗಳು ಇದೆ. ಆ ಥರ ಅನೇಕ ಆಕಾಶಗಳು, ಅನೇಕ ವಾಯುಗಳು ಅಂತಿಲ್ಲ. ಗೊತ್ತಾಗ್ತಾ ಇಲ್ಲ ನಾನು ಹೇಳಿದ್ದು? ಆಕಾಶವೆಲ್ಲ ಒಂದೇ, ವಾಯು ಅನ್ನೋದು ಒಂದೇ. ಇಲ್ಲ ಸಪ್ತಮರುತ್ತುಗಳು ಅಂತಿದೆಯಲ್ಲ, 49 ಮರುತ್ತುಗಳು ಅಂತಿದೆಯಲ್ಲ, ಇದೆ. ಅದು ಸುಮ್ಮನೆ ವ್ಯವಹಾರ, ಹೀಗೆ ಬೀಸೋದು ಹಾಗೆ ಬೀಸೋದು ಅಂತ ಅಷ್ಟೇ. ಗೊತ್ತಾಯ್ತಾ? ಭೂತದಲ್ಲಿ ವ್ಯತ್ಯಾಸವಿಲ್ಲ. ಒಂದು ಅಂದಾಜು ಬರ್ತಾರೆ ನಾನು ಹೇಳ್ತಾ ಇರೋದು. ಆದರೆ ಈಗ ಹೇಗಿದೆ, ಅಗ್ನಿನಲ್ಲಿ ಬೇರೆ ಬೇರೆ ಅಗ್ನಿಗಳಿದೆ. ಸೂರ್ಯನೂ ಒಂದು ಅಗ್ನಿನೇ, ಅಡುಗೆ ಮನೆಯಲ್ಲಿರೋದು ಒಂದು ಅಗ್ನಿನೇ. ಹಾಗೆಯೇ ಜಲಗಳು, ಬೇಕಾದಷ್ಟು ಜಲಗಳಿದೆ. ಉಪ್ಪು ನೀರಿದೆ, ಸಿಹಿ ನೀರಿದೆ, ಬೇರೆ ಬೇರೆ ಥರ ಎಲ್ಲ ಇದೆ. ಸೀಮೆ ಎಣ್ಣೆ ಇದೆ, ಏನೋ ಇದೆಯಲ್ಲ. ಇವಾಗ ಈ ಥರ ಜಲಗಳು ಇದೆ. ಪೃಥ್ವಿಗಳು, ಕಪ್ಪು ಭೂಮಿ, ಕೆಂಪು ಭೂಮಿ, ಹಳದಿ ಭೂಮಿ, ಬೇಕಾದಷ್ಟಿದೆ. ಬರಡು ಭೂಮಿ, ಪರ್ವತ ಆಗಿರೋದು ಬೇಕಾದಷ್ಟಿದೆ ಅಲ್ವಾ? ಅಲ್ಲಿಗೇನಾಯಿತು, ಆಕಾಶ ಮತ್ತು ವಾಯುಗಳಲ್ಲಿ ನಾನಾತ್ವ ಇಲ್ಲ. ಆದರೆ ತೇಜಸ್ಸು, ಪೃಥ್ವಿ, ಜಲ, ಪೃಥ್ವಿ ಭೂತಗಳಲ್ಲಿ ನಾನಾತ್ವ ಇದೆ. ಇವಾಗ ಈ ನಾನಾತ್ವವನ್ನು ಉಂಟು ಮಾಡಬೇಕು. ಇವಾಗ ಮುಂಚೆ ಸೃಷ್ಟಿ ಮಾಡಿದ್ದು ಪಂಚೀಕರಣ, ಹಿರಣ್ಯಗರ್ಭ ಮಾಡಿದ್ದು ಪಂಚೀಕರಣ. ಇವಾಗ ಆಗೋದು ತ್ರಿವೃತ್ಕರಣ. ಅರ್ಥ ಆಗ್ತಾ ಇದೆ ನಿಮಗೆ? ತ್ರಿವೃತ್ಕರಣದಲ್ಲಿ ಉದಾಹರಣೆ ಅನೇಕ ಅಗ್ನಿಗಳನ್ನ ಹೇಗೆ ಸೃಷ್ಟಿ ಮಾಡ್ತಾನೆ ಅನ್ನೋದು ಪ್ರಶ್ನೆ. ನೋಡಿ, ಸ್ಪಷ್ಟವಾಗಿ ಹೇಳ್ತೇನೆ. ಇವಾಗ ಒಂದೊಂದು ಭೂತದಿಂದಲೂ, ಈ ಮೂರರಿಂದ ಒಂದೊಂದು ಭೂತದಿಂದಲೂ ಇವಾಗ ಅಗ್ನಿ ಪ್ರಧಾನವಾಗಿ ತಗೋತಾನೆ. 90% ಅಂತ ಇಟ್ಕೊಳ್ಳಿ. ಆಮೇಲೆ ಜಲ, ಪೃಥ್ವಿಗಳನ್ನ, ತೇಜೋತತ್ವವನ್ನು 90% ತೊಗೊಂಡಿದ್ದಾನೆ. ಇದನ್ನು 6%, 4% ತೊಗೊಂಡು. ಇದೊಂದು ಕಟ್ಟು ಹೌದಾನೆ. ಇದೊಂದು ಅಗ್ನಿ. ಇನ್ನೊಂದರಲ್ಲಿ 80% ತೊಗೊಂಡ. ಇದರಲ್ಲಿ 14, 6 ತೊಗೊಂಡ. ಅದು ಇನ್ನೊಂದು ಅಗ್ನಿ. ಅರ್ಥ ಆಯ್ತಾ ನಿಮಗೆ? ಅಂದರೆ ಪ್ರಧಾನವಾಗಿ ತೇಜಸ್ ತತ್ವ ತಗೊಂಡು, ಗೌಣವಾಗಿ ಕಡಿಮೆ ತಗೊಂಡು ಇವೆರಡನ್ನು ಇದನ್ನು ಸೇರಿಸಿದ್ರೆ ಬೇರೆ 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 ಅಗ್ನಿಗಳು ಉಂಟಾಗುತ್ತೆ. ಎಲ್ಲ ಗೊತ್ತಾಗ್ತಾ ಇದೆಯಾ? ಸ್ಪಷ್ಟವಾಯ್ತಾನೆ? ಅದೇ ರೀತಿ ಜಲತತ್ವದ ತಿರುತ್ಕರಣ. ಜಲತತ್ವ ತಿರುತ್ಕರಣ ಅಂದ್ರೇನು ಅಂದರೆ ಪ್ರಧಾನವಾಗಿ ಜಲ ತಗೊಳ್ಳೋದು 90%, ತೇಜೋತತ್ವ 6, 4, ಇನ್ನೊಂದು 80% ಜಲತತ್ವ, 14, 6 ಅಗ್ನಿ. ಇದು ಬೇರೆ 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 ಪ್ರಮಾಣಗಳಲ್ಲಿ ಬೆರೆಸೋದು. ಅವಾಗ ಅನೇಕ ಜಲಗಳು ಬಂದ್ಬಿಡ್ತು. ಅದೇ ಥರ ಪೃಥ್ವಿ ಧರ್ಮವನ್ನು
ಗೌಣ ಪ್ರಧಾನವಾಗಿ ಇಟ್ಕೊಂಡು ಬಾಕಿ ಇದನ್ನು ಕಡಿಮೆ ಕಡಿಮೆ ತೊಗೊಂಡಿದ್ರೆ ಆವಾಗ ಅನೇಕ ಪೃಥ್ವಿಗಳು ಉಂಟಾಗುತ್ತೆ. ಗೊತ್ತಾಗ್ತಾ ಇದೆ ನಿಮಗೆ? ಹೀಗೆ ಮೂರು ಜಡೆ ಹಿಡ್ದಾಗ ಹಿಡಿದ್ಬಿಡ್ತಾನೆ. ನೀವು ಕೇಳ್ಬೋದು, ಇದೇನಿದು ಆಕಾಶ ಅದು ಬಿಟ್ಟೇ ಹೋಯ್ತಲ್ಲ ಅಂತಂದರೆ, ಆಕಾಶ ಬಿಟ್ಟು ಹೋಗಿಲ್ಲ. ಯಾಕೆ ಅಂತ ನೋಡಿ, ತೇಜೋ ತತ್ವದಲ್ಲಿ, ತೇಜಸ್ನಲ್ಲಿ, ಜಲದಲ್ಲಿ, ಪೃಥ್ವಿನಲ್ಲಿ ಶಬ್ದಗುಣ ಸ್ಪರ್ಶಗುಣ ಇದೆಯೋ ಇಲ್ವೋ? ಜ್ಞಾಪಕ ಬರ್ತಾ ಇದೆ ತಾನೆ? ಶಬ್ದಸ್ಪರ್ಶ ರೂಪ, ಶಬ್ದಸ್ಪರ್ಶ ರೂಪ ರಸ, ಶಬ್ದಸ್ಪರ್ಶ ರೂಪ ರಸಗಂಧ ಹೇಗಿದೆ ಅದೇ ಇವೆಲ್ಲ ಶಬ್ದ ಇದು ಎಲ್ಲ ಇದ್ದೇ ಇದೆ. ಗೊತ್ತಾಯ್ತಾ? ಬಿಟ್ಟು ಹೋಗಿಲ್ಲ. ಆದರೆ ಭೂತಗಳನ್ನೇ ತಗೊಂಡಿಲ್ಲ. ಅರ್ಥವಾಗ್ತಾ ಇದೆಯಾ? ಗುಣ ಸೇರಿಕೊಂಡಿರುತ್ತೆ, ಅದು ಬಂದಿದೆ, ಭೂತಗಳು ಬಂದಿದೆ, ಭೂತಗಳನ್ನೇ ಬೆರಿಕೆ ಮಾಡೋಕ್ಕೆ ಹೋಗಿಲ್ಲ, ಆ ಭೂತಗಳನ್ನ ಹಾಗೆ ಬಿಟ್ಟಿದ್ದಾನೆ. ಪ್ರತಿಯೊಬ್ಬರು ಗೊತ್ತಾಯ್ತಾ? ಇದನ್ನು ತ್ರಿವೃತ್ಕರಣ ಅಂತಾರೆ. ಏನಾಯ್ತು ಅಂದರೆ ಅಲ್ಲಿಗೆ ಲೆಕ್ಕವಿಲ್ಲದಷ್ಟು ಬೇಕಾದಷ್ಟು ಅಗ್ನಿಗಳು, ಬೇಕಾದಷ್ಟು ಜಲಗಳು, ಬೇಕಾದಷ್ಟು ಪೃಥ್ವಿಗಳು ಉಂಟಾಯಿತು. ಇದರಿಂದ ಏನಾಯಿತು ಅಂದರೆ ನೋಡಿ, ಬುದ್ಧಿ ಮನಸ್ಸು ಹುಟ್ಟಿದಾಗ ಹಿರಣ್ಯಗರ್ಭ ಹುಟ್ಟಿದ, ಪಂಚಭೂತಗಳು ಹುಟ್ಟಿದಾಗ ಪಂಚಭೂತ ಜೊತೆ ಮನಸ್ಸು ಬುದ್ಧಿ ಸೇರಿಕೊಂಡಿದೆ. ಅದರೊಳಗಡೆ ಪ್ರಜಾಪತಿ ಹುಟ್ಟಿದ. ಈಗ ಈ ಅಗ್ನಿಗಳಿದೆ, ಈ ಅಗ್ನಿಗಳು ಉಂಟಾಗಿದೆಯಲ್ಲ, ಇದ್ರ ಜೊತೆಗೆ ಹಿಂದೆ ಇರತಕ್ಕಂಥ ಮನಸ್ಸು ಬುದ್ಧಿ ಎಲ್ಲ ಸೇರಿಕೊಂಡಿದೆ. ಗೊತ್ತಾಯ್ತಾ? ಏನಾಯ್ತು ಅಲ್ಲಿಗೆ? ಇದು ಇನ್ನೊಂದು ಶರೀರ. ಯಾರಪ್ಪ ಹುಟ್ಟಿದ್ದು ಅಂದರೆ ದೇವತೆಗಳು, ಅಗ್ನಿ ದೇವತೆಗಳು. ಅಗ್ನಿಗೆ ಬೇಕಾದಷ್ಟು ರೂಪಗಳಿದೆ. ಹಾಗೇನೆ ಜಲದೇವತೆಗಳು, ಹಾಗೇನೆ ಪೃಥ್ವಿ ದೇವತೆಗಳು ಲೆಕ್ಕವಿಲ್ಲದಷ್ಟು ಹುಟ್ಕೊಂಡಿದ್ದಾರೆ. ದೇವತೆಗಳಿಗೆಲ್ಲ ಸ್ಥಾನವಾಯಿತು. ಸಾಧಾರಣವಾಗಿ ಈಗಿನ ಕಾಲದಲ್ಲಿ ಏನೋ ಒಂಥರ ಒಂದು ಧೋರಣೆ ಮೇಲೆ ಎಲ್ಲ ಬುಡ್ಡೆ ಹೊಡಿತಾರೆ. ಅಂದರೆ ಹಿಂದೆ ಏನೇನು ಹೇಳಿದಾರೋ ಅದೆಲ್ಲ ಶುದ್ಧ ಮೂರ್ಖತನ, ಗುರುನಂಬಿಕೆ ಅನ್ನೋ ದೃಷ್ಟಿನಲ್ಲಿ ಮಾತಾಡ್ತಾರೆ. ಗೊತ್ತಾಯ್ತಾ? ಎಲ್ಲ ದೇವತೆಗಳಂತೆ, ದೇವತೆಗಳು ಏನೂ ಇಲ್ಲ, ಇದೆಲ್ಲ ಮಾತಾಡ್ತಾರೆ. ನೀವೇ ನೋಡಿ, ಆ ಮಾತು ಸರಿಯಲ್ಲ. ಯಾಕೆಂದ್ರೆ ಇವಾಗ ಇದೆಲ್ಲವೂ ಜಡ ವಸ್ತುಗಳು ತಾನೆ. ಜಡ ಅಂತ ಹೇಳಿದ್ರೆ ಯಾವ ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡೋದಿಲ್ಲೋ ಅದು ತಾನೇ ಜಡ. ಆದರೆ ಈ ಎಲ್ಲದರಲ್ಲೂ ಕೆಲಸಗಳಾಗ್ತಾ ಇದೆಯೋ ಇಲ್ವೋ? ಆಗ್ತಾ ಇದ್ದರೆ ಅಲ್ಲೊಂದು ಚೇತನ ಇರಬೇಕು ಅಂತ ಆಯ್ತೋ ಇಲ್ವೋ? ಇವಾಗ ಈ ಶರೀರನೇ ತಗೊಳ್ಳಿ, ಈ ಶರೀರ ಜಡ ತಾನೆ. ಈ ಜಡವಾಗಿರೋ ಶರೀರ ಹೀಗೀಗೆ ಅನ್ಬೇಕಾಗಿದ್ದರೆ ಒಳಗಡೆ ಒಂದು ಇದ್ರೆ ತಾನೆ. ಹಾಗೇನೇ ಅಲ್ವೇ ಅದೂ? ಏನಪ್ಪ ನಿಮ್ಗೆ ಗೊತ್ತಾಗಲ್ವ ನಾನು ಹೇಳಿದ್ದು? ಯಾವುದೇ ಒಂದು ವಸ್ತುವಿನಲ್ಲಿ ಚಟುವಟಿಕೆ ನಡೀತಾ ಇದೆ ಅಂದರೆ ಅದರೊಳಗಡೆ ಒಂದು ಚೇತನ ಇದ್ದೇ ಇರಬೇಕು. ಗೊತ್ತಾಯ್ತಾ? ಆದ್ದರಿಂದ ಇದನ್ನೆಲ್ಲ ಏನೋ ಕುರುನಂಬಿಕೆ ಅಂತಂತೆಲ್ಲ ಹೇಳಬಾರ್ದು. ಗೊತ್ತಾಯ್ತಾ? ಅದೊಂಥರ ಏನೋ ತಾವೇನೋ ಸೈನ್ಸ್ ಬಂದ ಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋಯ್ತು. ಅಯ್ಯೋ ಏನೇನೋ ಬಂದು ಗೊತ್ತಾಗೋಯ್ತು ನಮಗೆ. ಅಯ್ಯೋ ಹಿಂದಿನೆಲ್ಲ ಏನೇಲ್ಲ ಬೋರ್ಡೆ ಅಂತ ಇದ್ರು, ಇವಾಗ ಪುನಃ ಶುರು ಮಾಡಿದ್ದಾರೆ. ಅಯ್ಯೋ ನಾವು ಮಾಡಿದ್ರು ಏನು ಗೊತ್ತಾಗಿಲ್ಲ ನಮಗೆ, ಇನ್ನೂ ತಿಳ್ಕೊಳ್ಬೇಕಷ್ಟೈತೆ ಅಂತ ಈಗ ಶುರು ಮಾಡಿದ್ದಾರೆ. ಈಗ ಇಲ್ಲಿಗೆ ವಾಪಸ್ ಬರ್ತಾ ಇದ್ದಾರೆ. ಗೊತ್ತಾಗ್ತಾ ಇದೆಯಾ? ಅಲ್ಲಿಗೇನಾಯಿತು? ಈ ದೇವತೆಗಳೆಲ್ಲ ಸೃಷ್ಟಿ ಆಯಿತು. ಅದಕ್ಕೋಸ್ಕರನೇ ಇಲ್ಲಿ ಅಗ್ನಿನಲ್ಲಿ 3 ತತ್ವಗಳು ಇದೆ
ಆ ಶಬ್ದ ಅದು ಇದ್ದೇ ಇದೆ, ಶಬ್ದ ಸ್ಪರ್ಶ ಇದ್ದೇ ಇದೆ, ಗೊತ್ತಿದೆ. ಅದ್ರಲ್ಲಿ ಯಾವುದ್ಯಾವುದು ಅಂದರೆ ಈ ಕೆಂಪಗಿದೆಯಲ್ಲ, ಕೆಂಪು ಕಾಣಿಸುತ್ತಲ್ಲ, ಅದು ತೇಜಸ್ಸಿನ ರೂಪ. ಇವಾಗ ಒಂದು ದೀಪ ಉರಿತಾ ಇದ್ರೆ ಮೇಲ್ಗಡೆ ಕೆಂಪು ಕಾಣಿಸುತ್ತೆ ನೋಡಿ, ಅದು. ಮಧ್ಯೆ ಬಿಳಿಯ ರೂಪ ಇದೆಯಲ್ಲ, ಅದು ಅಪ್ಪಿಂದು. ಆಮೇಲೆ ಕಪ್ಪಿಗೆ ಹೊಗೆ ಅದು ಇದರ ಹೋಗುತ್ತಲ್ಲ, ಅದು ಪೃಥ್ವಿ ತತ್ವ. ನೀವು ಬಲ್ಬ್ ಅದು ಹಾಕಿರಿ, ಎಲ್ಲ ಕಪ್ಪು ಬರುತ್ತೋ ಇಲ್ಲೋ ಅಲ್ಲಿ ಪೃಥ್ವಿ ತತ್ವ ಇದೆ ಅಂತ ಆಯ್ತೋ ಇಲ್ವೋ, ಅಲ್ಲಿ ಇರೋದಾನೆ. ಹಾಗೇನೆ ಜಲತತ್ವ ಇದೆ, ಹಾಗೇನೆ ತೇಜಸ್ಸಿನ ತತ್ವ ಇದೆ. ಮತ್ತು ಇಷ್ಟು ಮೇಲೆ ಮುಟ್ಟಿದ್ರೆ ಗೊತ್ತಾಗುತ್ತೆ, ಸ್ಪರ್ಶನೂ ಇದೆ, ಶಬ್ದನೂ ಮಾಡುತ್ತೆ. ಆದ್ದರಿಂದ ಶಬ್ದ ಸ್ಪರ್ಶ ರೂಪಸಗಂಧಗಳೆಲ್ಲದೂ ಇದೆ. ಪಂಚೀಕೃತವಾಗಿರುವ ಭೂತಗಳಲ್ಲಿ ಮತ್ತು ತ್ರಿವರ್ತಿಕೃತವಾಗಿರುವ ಭೂತಗಳಲ್ಲಿ ಆಕಾಶವಾಯುಗಳು ಅಪರಿಣಾಮವಾಗೇ ಇರುತ್ತೆ. ಹಾಗೆ ಪರಿಣಾಮ ಆಗಿಲ್ಲ, ಬರೀ ಗುಣಗಳು ಸೇರಿದೆ, ಅವುಗಳ ಗುಣಗಳು ಸೇರಿದೆ. ಅರ್ಥ ಆಯ್ತಾ? ಆದ್ದರಿಂದ ಇವಾಗ ಇದನ್ನು ಯಾಕೆ ಹೇಳ್ತಾ ಇರೋದು ಅಂತ ನೋಡಿ. ತದನ್ನಸ್ಯ ಅಪಾಗಾದಗ್ನೇರಗ್ನಿತ್ವಂಬಾಚಾರಂ ವಿಕಾರೋದಯ ಮೃತ್ಯೂಣಿ ರೂಪಾಣಿ ಇತ್ಯೇವ ಸತ್ಯಂ. ಇವಾಗ ನಾವು ನೋಡಿ ಲೆಕ್ಕವಿಲ್ಲದಷ್ಟು ಅಗ್ನಿಗಳು ನೋಡ್ತಾ ಇದ್ದೀವಿ. ಲೆಕ್ಕವಿಲ್ಲದಷ್ಟು ಅಗ್ನಿಗಳಿದ್ದರೂ ಇದು ಗೊತ್ತಾದ್ಮೇಲೆ, ತಿರುವೃತ್ಕರಣ ಗೊತ್ತಾದ್ಮೇಲೆ ಏನು ಉಂಟಾಗಿರೋ ಜ್ಞಾನ ಅಂದರೆ, ಅಯ್ಯೋ ಇಷ್ಟು ಅಗ್ನಿಗಳಿದ್ರೂ ಎಲ್ಲನೂ ತೇಜಸ್ಸು ಜಲ ಪೃಥ್ವಿಗಳೇ, ಈ ಮೂರೇ ಇರೋದು ಅಂತ ಹೇಳ್ತೀವೋ ಇಲ್ವೋ? ನಮ್ಗೆ ಅರ್ಥ ಆಯ್ತಾ? ಅಂದ್ರೇನು? ಕಾರ್ಯಕಾರಣ ಸಂಬಂಧ ತಿಳ್ಕೊಂಡು ಕೂಡಲೇ ಕಾರಣದ ಪರಿಚಯ ಆಗಿಬಿಟ್ಟ ಮೇಲೆ, ಇದು ಕಾರಣ ಇದು ಕಾರ್ಯ ಅಂತ ಗೊತ್ತಾದ್ಮೇಲೆ, ಕಾರ್ಯಗಳಲ್ಲಿ ಇಷ್ಟೊಂದು ನಾನಾತ್ವಿದ್ದರೂ ಕೂಡ ನಿಜವಾಗ್ಲೂ ಇರೋದು ಕಾರಣ ಒಂದೇ. ಸುಮ್ಮನೆ ತೋರ್ಕೊಳ್ಳುತ್ತೆ. ವಾಚಾರಂಭಣ ವಿಕಾರೋ ನಾಮಧೇಯಂ. ವಾಚಾರಂಭಣ ಅನ್ನೋದಕ್ಕೆ ಎರಡು ಅರ್ಥ. ಕಾರಣ ತಿಳ್ಕೊಳ್ಳೋದಕ್ಕೆ ಮುಂಚೆ ತಿಳಿಸುತ್ತೆ. ಕಾರಣವನ್ನು ತಿಳ್ಕೊಂಡಾದ್ಮೇಲೆ ಸುಮ್ಮನೆ ಬರೀ ಹೆಸರು ಅಷ್ಟೇ. ಒಡವೆ ಅಂತ ಹೇಳ್ರಿ, ಒಡವೆ ಅದು ಬರೀ ಮಾತ್ರಿ, ಚಿನ್ನ ಅಂತ ಹೇಳ್ತೀವೋ ಇಲ್ಲೋ? ಗೊತ್ತಾಯ್ತಾ? ಅಲ್ಲಿಗೆ ಇದನ್ನೆಲ್ಲ ತಿಳಿಸ್ತಾ ಇರೋದು ಯಾವುದಕ್ಕೋಸ್ಕರ ಅಂದರೆ ಅದನ್ನು ತಿಳ್ಕೊಳ್ತಾರ. ಏನಾಯ್ತು ಅಂದರೆ ಹಲವಾರು ಅಗ್ನಿಗಳು ನೋಡಿದಾಗ ಮುಂಚೆ ಆಶ್ಚರ್ಯವಾಯಿತು. ಅಯ್ಯೋ ಇದು ಮುಂಚೆ, ಆಮೇಲೆ ತೇಜಸ್ಸು ಅದು ಮೂರೇ ಇರೋದು ಅಂತ ತಿಳ್ಕೊಂಡ್ಮೇಲೆ ಏನಾಯಿತು? ಅಪಗಾದಗ್ನೇರಗ್ನಿತ್ವಂ. ಅಗ್ನಿ ಅಂತ ಯಾವುದನ್ನ, ಅನೇಕ ಅಗ್ನಿಗಳು ಅಂತ ಯಾವುದನ್ನು ಕರಿತಾ ಇದ್ನೋ, ಇವಾಗ ಅನೇಕ ಅಗ್ನಿಗಳಿಲ್ಲ. ಅಯ್ಯೋ ಇದು ಮೂರೇ ಇರೋದಲ್ಲಿ. ಅರ್ಥವಾಗ್ತಾ ಇದೆ ನಿಮಗೆ? ಹಿಂದೆಂದಕ್ಕೆ ಹೋಗಿ ಬ್ರಹ್ಮನ್ ತಿಳಿಸ್ಬೇಕು. ಇವಾಗ ಹೆಜ್ಜೆ ಹೆಜ್ಜೆಯಾಗಿ ತಿಳಿಸುತ್ತೆ. ಅಂದಾಜು ಬಂತ? ಪ್ರತಿಯೊಬ್ಬರಿಗೂ ಅರ್ಥವಾಯ್ತಾ ಅಲ್ಲ? ಅಪಗಾದಗ್ನೇರಗ್ನಿತ್ವಂ ವಾಚಾರಂಭಣ ವಿಕಾರೋ ನಾಮಧೇಯಂ. ಬರೀ ಹೆಸರು ಇದೆಲ್ಲ ಅಷ್ಟೇ, ಇನ್ನೇನಿಲ್ಲ. ಇನ್ನೆಲ್ಲ ಹೇಳಿದ ಕೂಡಲೇ ಏನೂ ಇಲ್ಲ, ಬರೀ ಹೆಸರು ಅಷ್ಟೇ, ಅಲ್ಲಿ ಇನ್ನೇನು ಇಲ್ವೇ ಇಲ್ಲ ಅಂತ ಸಾಧಾರಣವಾಗಿ ಜನ ತಿಳ್ಕೊಳ್ತಾರೆ. ತಪ್ಪದು. ವಸ್ತು ಇದೆ, ವಸ್ತು ಇರೋದ್ರಿಂದನೇ ಅದಕ್ಕೊಂದು ಹೆಸರು ಇರೋದು. ಗೊತ್ತಾನೆ? ಇಲ್ಲೇನಿರೋದು ಮುಖ್ಯವಾಗಿದ್ದರೆ ನಾನಾತ್ವದಿಂದ ಏಕತ್ವಕ್ಕೆ ಹೋಗ್ತಾ ಇದ್ದೀವಿ. ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕಾರ್ಯಕಾರಣ ಸಂಬಂಧ ತಿಳ್ಕೊಂಡ್ರೆ ಏನು ಜ್ಞಾನ ಉಂಟಾಗುತ್ತೆ ಅಂತ ನೋಡಿ. ಕಾರ್ಯ ಇಲ್ಲ ಅಂತಂತ ಅಲ್ಲ, ಕಾರ್ಯ ಇದೆ. ಆದರೆ ಅದರಲ್ಲಿ ನಾನಾತ್ವ ಬುದ್ಧಿ ಹೊರಟೋಯ್ತು, ಕಾರ್ಯಬುದ್ಧಿ ಹೊರಟೋಯ್ತು, ಕಾರಣ ಬುದ್ಧಿ ಬಂತು.
ಗೊತ್ತದಾ? ಇನ್ನು ಚೆನ್ನಾಗಿ ದೃಢವಾಗಿ ಮನಸ್ಸನ್ನು ಇಟ್ಕೋಬೇಕು. ಇನ್ನು ಬೇಕಾದಷ್ಟು ವಾಕ್ಯಗಳಿದೆ. ಕೆಲವು ಕಡೆ ಏನು ಹೇಳಿದ್ದಾರೆ ಅಂದರೆ, ಒಂದು ಕಡೆ ಹೇಳ್ತಾರೆ ಬೃಹದಾರಣ್ಯದಲ್ಲಿ, ನೋಡಿಪ್ಪ ಇದೇನಿದೆ ಎಲ್ಲ ಬ್ರಹ್ಮ ಒಂದು ಏನೂ ಇಲ್ಲ ಅಂದರೆ ಬೇಕಾದಷ್ಟು ಕರ್ಮ ಹೇಳಿದಿರಲ್ಲ, ಈ ಯಜ್ಞ ಮಾಡಿ ಹೀಗಾಗುತ್ತೆ, ಆಜ್ಞೆ ಮಾಡಿ ಹೇಗಾಗುತ್ತೆ ಏನೇನೋ ಹೇಳಿದಿರಲ್ಲ, ಅದೆಲ್ಲ ಏನು ಹೊರಟೋಗುತ್ತಲ್ಲ, ಏನಿಲ್ಲ. ಹಾಗಲ್ಲ. ಇವಾಗ ದೊಡ್ಡ ದೊಡ್ಡ ವಸಿಷ್ಠಾದೃಶಗಳೆಲ್ಲ ಹೇಳಿರ್ತಕ್ಕಂಥ ಮಂತ್ರಗಳದ್ದೆಲ್ಲ ಇದೆಯಲ್ಲಪ್ಪ, ಆ ಮಂತ್ರಗಳನ್ನು ಅನುಷ್ಠಾನ ಮಾಡಿ ಏನೇನು ಬೇಕೋ ಅದನ್ನೆಲ್ಲ ಉಪಾಸನೆ ಕರ್ಮ ಎಲ್ಲ ಮಾಡಿದ್ಮೇಲೆ ಅವ್ರಿಗೆ ಬೇರೆ ಬೇರೆ ಲೋಕಗಳು ಸಿಗುತ್ತೆ. ಈ ಲೋಕಗಳು ಮಿಥ್ಯಾ ಅಂತ ತಿಳ್ಕೋಬೇಡಿ. ಇದೇ ಪದ ಇದೆ. ಮಿಥ್ಯಾ ಅಂದರೆ ವಿತಥ ಅಂತಾರೆ. ಈ ಲೋಕಗಳು ವಿತಥವಲ್ಲ, ಅವಿತಥ. ಪ್ರತಿಯೊಬ್ಬರಿಗೂ ಅರ್ಥವಾಗ್ತಾ ಇದೆ ನಿಮಗೆ? ಇದೆ. ಆದ್ರೇನಪ್ಪ ಅಂದರೆ ನಾವು ಏನು ನೋಡ್ತಾ ಇದ್ದೀವೋ ಅದರ ಬಗ್ಗೆ ಎರಡು ದೃಷ್ಟಿ ತಗೋಳ್ತೀವಿ. ಒಂದು ಅಂದರೆ ಇಂದ್ರಿಯದಿಂದ ಹೇಗೆ ಕಾಣಿಸ್ತಾ ಇದೆಯೋ ಅದೊಂದು ದೃಷ್ಟಿ. ಆದರೆ ಇಂದ್ರಿಯಗಳಿಗೆ ಕಾಣಿಸ್ದೇ ಇರತಕ್ಕಂಥ ಕಾರಣ ದೃಷ್ಟಿ. ಕಾರಣ ದೃಷ್ಟಿ ಅಂತ ವಸ್ತು ಇರೋದು ಒಂದೇ, ಎರಡು ದೃಷ್ಟಿಗಳಿಂದ ನೋಡ್ತೀವಿ. ಗೊತ್ತಾಗ್ತಾ ಇದೆಯಲ್ಲ? ಇವಾಗ ನೋಡಿ, ನನಗೆ ಕಾಫಿ ಅಂತ ಹೇಳಿದ ಕೂಡಲೇ ಅದು ಒಂದು ಕಾರ್ಯದೃಷ್ಟಿ. ಇದೆಲ್ಲ ಬರೀ ಆ ಬೀಜಗಳು, ಸಕ್ಕರೆ, ಹಾಲು ಅನ್ನೋದು ಕಾರಣ ದೃಷ್ಟಿ. ಇವಾಗ ಕಾಫಿಗಳು ಬೇಕಾದಷ್ಟಿದೆ, ಇದು ಮೂರೇ ತಾನೇ ಇರೋದಲ್ಲಿ. ಕಾಫಿನೇ ಇಲ್ಲ ಅಂತಲ್ಲ ಅರ್ಥ. ಆ ಥರ ಗೊತ್ತಾಗ್ತಾ ಇದೆ ತಾನೆ ಎಲ್ರಿಗೂ ಸ್ಪಷ್ಟವಾಗಿ. ಎರಡು ದೃಷ್ಟಿಗಳು ಬೇರೆ. ತಮಾಷೆ ಏನಪ್ಪ ಅಂದರೆ, ಕಾರಣ ದೃಷ್ಟಿನಲ್ಲಿ ನೋಡಿದಾಗ ಈ ನಾನಾತ್ವ ಇಲ್ಲ, ಈ ವ್ಯವಹಾರ ಇಲ್ಲ, ಏನೂ ಇಲ್ಲ. ಕಾರ್ಯದೃಷ್ಟಿನಲ್ಲಿ ನೋಡಿದಾಗ ಇದೆ. ಆದ್ದರಿಂದ ನಾವು ಕರ್ಮ ಇತ್ಯಾದಿಗಳನ್ನು ಹೇಳುವಾಗ ಏಕತ್ವವನ್ನು ಹೇಳೋದಿಲ್ಲ. ಗೊತ್ತಾ? ನಾವು ಏಕತ್ವ ಜ್ಞಾನವನ್ನು ಹೇಳುವಾಗ ಕರ್ಮ ನಾನಾತ್ವವನ್ನು ಹೇಳೋದಿಲ್ಲ. ಎರಡೂ ಇದೆ. ಕರ್ಮ ಮಾಡುವಾಗ ಅದಿದೆ, ಜ್ಞಾನ ಬಂದಾಗ ಇಲ್ಲಿದೆ. ನೀವೇ ನೋಡಿ, ಇವಾಗ ಒಂದು ನಾನು ಒಡವೆಗಳು ಅಂತ ನೋಡಿದಾಗ ನೂರಾರಿದೆ, ಚಿನ್ನ ಅಂತ ನೋಡಿದ್ರೆ ಒಂದೇ ಒಂದು ಇದೆಯೋ ಇಲ್ವೋ? ಶಬ್ದಗಳು ಅಂತ ನೋಡಿದಾಗ ಕೋಟಿ ಕೋಟಿ ಇದೆ, ಆಕಾಶ ಅಂತ ನೋಡಿದಾಗ ಒಂದೇ ತಾನೇ ಇರೋದು. ಆಕಾಶ ಒಂದೇ ಒಂದಿದೆ ಅಂತ ಹೇಳಬೇಕಾಗಿದ್ದರೆ ಶಬ್ದಗಳೊಂದು ಇರಬಾರ್ದು ಅಂತ ಅರ್ಥವೇ ಅದಕ್ಕೆ. ಏನು ಹೇಳಿದ್ ಗೊತ್ತಾಗ್ತಾ ಇದೆಯೋ ನಿಮಗೆ? ಅದು ಇರಬಾರ್ದು ಅಂತಲ್ಲ, ಅದಿದ್ರೂ ಇರೋದು ಇದೊಂದೇ ಅಂತ. ಪ್ರತಿಯೊಬ್ಬರು ಸ್ಪಷ್ಟವಾಗ್ತಾ ಇದೆಯಾ? ಆದ್ದರಿಂದ ಇಲ್ಲಿ ನಾನಾತ್ವನ ಅದ್ವೈತವನ್ನು ಮಾತಾಡ್ತಾ ಇರುವಾಗ ಕರ್ಮದ ಕಡೆಯಿಂದ ಪ್ರಶ್ನೆಗಳು ಕೇಳೋದು, ಕರ್ಮ ಮಾತಾಡ್ತಾ ಇರುವಾಗ ಅದ್ವೈತದ ಕಡೆಯಿಂದ ಪ್ರಶ್ನೆ ಮಾಡಿದ್ರೆ ತಪ್ಪಾಗುತ್ತೆ. ಹಾಗೆ ಮಾಡಬಾರ್ದು. ಏನ್ರಿ ಕರ್ಮಕ್ಕೆ ಏನು ಅರ್ಥ ರೀ? ಏನು ಇಲ್ವೋ ಇಲ್ಲ, ಎಲ್ಲ ಬ್ರಹ್ಮ ತಾನೆ ಅನ್ನೋದು. ಏನು ಬೇಕಾದ್ರೂ ಮಾಡ್ಬೋದು, ಹಾಗಿದ್ರೂ ಅರ್ಥ ಇಲ್ಲ. ಇದು ತಪ್ಪೆ. ಏನ್ರಿ ಬ್ರಹ್ಮ ಅಂತ ಬ್ರಹ್ಮ ಚೆನ್ನಾಗಿ ಎಲ್ಲ ಮಾಡಿಕೊಂಡು ಶ್ರೇಯಸ್ಸಾಗಿ ಚೆನ್ನಾಗಿ ಬಾಳ್ಬೇಕಾದ್ರೆ ಕರ್ಮ ಅದು ಮಾಡ್ಕೊಂಡಿರೋದು ಬಿಟ್ಟು ಏನ್ರಿ ಬ್ರಹ್ಮ ಎಲ್ರಿ ಇದೆ, ಅದು ತಪ್ಪು. ಇದು ಇದೆ, ಅದು ಇದೆ, ಇದರಲ್ಲಿ ಅದಿಲ್ಲ, ಅದರಲ್ಲಿ ಇದಿಲ್ಲ. ಯಾರಿಗೆ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ, ಅದರಲ್ಲಿ ತಾನು ಅಂತ ತಿಳ್ಕೊಳ್ಳೋದಕ್ಕೆ ಸಾಮರ್ಥ್ಯವಿಲ್ವೋ, ಯಾರಿಗೆ
ಇದರಲ್ಲೇ ಅಭ್ಯುದಯ ನನ್ನ ಮೇಲೆ ಬರೋದು, ಇದನ್ನು ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಬಾಳಬೇಕು ಅಂತ ಆಸೆ ಇರೋರಿಗೆ ಅವ್ರು ಕರ್ಮ ಮಾಡ್ಕೊಂಡಿರಲಿ. ಯಾರು ಬೇಡಪ್ಪ ನಮ್ಮ ಕರ್ಮನೂ ಬೇಡ, ಇದೆಲ್ಲ ಮುಂದೆ ಬೇಡ, ಸುಮ್ಮನೆ ನಾವು ಪರಮಾತ್ಮ ನಿಂತು ಬಿಡಬೇಕು ಅನ್ನೋರು ಇಲ್ಲಿಗೆ ಬರಲಿ. ಚಾಯ್ಸ್ ಇದೆ. ಅರ್ಥವಾಗ್ತಾ ಇದೆಯಾ? ನ ಬುದ್ಧಿ ಭೇದಂ ಜನೇದ ಜ್ಞಾನಾಂ ಕರ್ಮಸಂಗಿನಾಂ ಜೋಷಯತ್ ಸರ್ವಕರ್ಮಾಣಿ. ಅದು ನೋಡಿ, ಜ್ಞಾನಿ ಆದವನು ಕೂಡ ಅವನು ಹೇಗೆ ನಡ್ಕೋಬೇಕು ಅಂದರೆ ತಾನು ಕರ್ಮ ಮಾಡಿದ ಹಾಗೆ ತೋರಿಸಿ ಅವ್ರಿಗೂ ಹೇಳ್ಕೊಡ್ಬೇಕು, ಕರ್ಮ ಹೀಗೆ ಮಾಡು ಹಾಗೆ ಮಾಡು ಅಂತ. ಕನ್ಫ್ಯೂಸ್ ಮಾಡಬಾರ್ದು. ಎರಡೂ ಬೇಕು ಅನ್ನೋನಿಗೆ ಈ ಕಡೆ ಹೋದ್ರೆ ಅದು ಹೊಡೆಯುತ್ತೆ, ಆ ಕಡೆ ಹೋದ್ರೆ ಇದು ಹೊಡೆಯುತ್ತೆ. ಗೊತ್ತಾಯ್ತಾ? ಸುಮ್ಮನೆ ನಾನು ಈ ಬೇಕು ಅಂದ್ರೆ ಹೋಗ್ತಾ ಇರಲಿಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಏನು ಹೇಳಿದ್ರೆ ಇದು ತಬ್ಬುತ್ತೆ, ಅಲ್ಲಿಗೆ ಹೋಗುವಂತ. ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಅದು ದಬ್ಬುತ್ತೆ, ಇಲ್ಲಿಗೆ ಅಂತ. ಎರಡು ಬೇಕು ಅನ್ನೋನಿಗೆ ಇಬ್ಬರು ದಬ್ತಾ ಇದ್ದಾರೆ, ಇವನು ಎರಡರಲ್ಲಿ ಸಿಕ್ಕಾಕೊಂಡು ಎಲ್ಲಿಗೂ ಹೋಗಲ್ಲ. ಗೊತ್ತಾಯ್ತಾ? ಹಾಂ ಹಾಂ ಹೌದು. ಅಗ್ನಿ ಅನ್ನೋದು ಸ್ವತಂತ್ರವಾಗಿ ಅಸ್ತಿತ್ವದಿಲ್ಲ, ಇದರ ರೂಪದಿಂದಲೇ ಇದೆ. ಹೌದು ಹೌದು ಇಲ್ವೇ ಇಲ್ಲ ಅಂತ. ಹೌದು ಹೌದು ಹೌದು. ಇದರ ರೂಪದಿಂದ ಸತ್ಯ ಸ್ವತಂತ್ರವಾಗಿಲ್ಲ. ಸ್ವತಂತ್ರವಾಗಿಲ್ಲ, ಖಂಡಿತವಾಗ್ಲೂ ಅದು. ಗೊತ್ತಾಯ್ತಲ್ವಾ? ಅಗ್ನಿ ಸುಡುತ್ತಲ್ಲ, ಹಾಂ ಸ್ವತಂತ್ರವಾಗಿ ಇಲ್ವೇ ಇಲ್ಲ. ಹೌದು. ನೋಡಿ, ಇವಾಗ ನಾನು ಇನ್ನೊಂದು ಸ್ವಲ್ಪ ವಿಶದವಾಗಿ ಹೇಳ್ತೀನಿ. ಇವಾಗ ಈ ಜಗತ್ತೆಲ್ಲನೂ ಕಾರ್ಯ ಅಂತ ಇಟ್ಕೊಳ್ಳಿ. ಅಂದರೆ ಪಂಚಭೂತಗಳಿಂದ ಹಿಡಿದು ಹಿರಣ್ಯಗರ್ಭನಿಂದ ಹಿಡಿದು ಏನೇನಿದೆಯೋ ಎಲ್ಲ ಜಗತ್ತು ಅಂತ ಇಟ್ಕೊಳ್ಳಿ, ಕಾರ್ಯ ಇದು. ಈ ಕಾರ್ಯಕ್ಕೆ ಕಾರಣ ಏನು ಇಂಥವ್ರು ಈ ಜಗತ್ತು ಕಾರಣ ಏನು? ತನ್ಮಾತ್ರ ಅಂತೀವಿ. ಹಾಗೇನೆ ಚೇತನ ಜಗತ್ತು ಕಾರಣ ಏನು ಅಂದರೆ ಮಹತ್ವ ಅಹಂಕಾರ ಅಂತ ತೋರಿಸ್ತೀವಿ. ಇವಾಗ ಇದು ಕಾರಣಗಳೇ. ಇದೆಲ್ಲವೂ ಅವಾಂತರ ಕಾರಣಗಳು. ಅವಾಂತರ ಕಾರಣ ಅಂದ್ರೇನು? ಇಂಟರ್ಮೀಡಿಯೇಟ್ ಕಾಸ್ ಅಂತಾರೆ ನೋಡಿ. ಅಂದರೆ ಇದು ಕಾರಣ ಅಂತ ಹೇಳಿದ್ರು ಕೂಡ ಅದು ಕಾರ್ಯವೇ. ನಾನು ಇವಾಗ ಇದನ್ನಿಟ್ಕೊಂಡು ಕಾರಣ ಅಂತ ಹೇಳ್ತಾ ಇದ್ದೀನಿ. ಆದರೆ ತನ್ಮಾತ್ರಗಳು ಕೂಡ ಹುಟ್ಟಿದ್ದೆ ತಾನೆ, ಯಾವಾಗಲೂ ಹುಟ್ಟಿದ್ದಾನೆ. ಅಲ್ಲಿಗೆ ತನ್ಮಾತ್ರಗಳು ಕಾರ್ಯವೇ ಆದರೆ ಇವಾಗ ನೋಡಿ, ಇಷ್ಟು ಈ ಜಗತ್ತೆಲ್ಲ ಇರಬೇಕಾಗಿದ್ದರೆ ತನ್ಮಾತ್ರಗಳು ಇರಲೇಬೇಕು, ಇಲ್ಲದೆ ಹೋದರೆ ಇರೋಲ್ಲ. ತನ್ಮಾತ್ರಗಳು ಇರಬೇಕಾದ್ರೆ ಏನಿರಬೇಕು? ಅವ್ಯಕ್ತ ಇದ್ದೇ ಇರಬೇಕು. ಅದರ ಕಾರಣ ಅದು. ಅವ್ಯಕ್ತ ಇರಬೇಕಾದ್ರೆ ಅದರ ಅಸ್ತಿತ್ವ ಎಲ್ಲಿಂದ ಬಂತು? ಅವ್ಯಾಕೃತದಿಂದ ಬಂತು. ಅವ್ಯಾಕೃತನು ಹುಟ್ಟಿತಾನೆ, ಅದರ ಅಸ್ತಿತ್ವ ಎಲ್ಲಿಂದ ಬಂತು? ನಾನು ಹಿಂದಿಂದ ಕೇಳ್ತಾ ಹೋದೆ ಅಂತ ಇಟ್ಕೊಳ್ಳಿ. ಇವಾಗ ಅಲ್ಲಿಗೇನಾಯಿತು? ಒಂದನೇದಿದೆ ಅಂದರೆ ಎರಡನೇ ಆಧಾರದ ಮೇಲಿದೆ, ಎರಡನೇದಿದೆ ಅಂದರೆ ಅದು ಮೂರನೇದರ ಆಧಾರದ ಮೇಲಿದೆ. ಹೀಗೆ ಹೋದ್ರಲ್ಲಿಗೆ ಏನಾಯಿತು? ಅನವಸ್ಥಾ ದೋಷ ಬಂದ್ಬಿಡ್ತು. ಅನವಸ್ಥಾ ದೋಷ ಅಂದ್ರೇನು? ನಿರ್ಗಡನೇ ಇಲ್ಲ. ಯಾವುದನ್ನೇ ಕೇಳ್ತಾರೆ ಅಸ್ತಿತ್ವ ಹೇಗೆ ಬಂತು ಅಂದರೆ ಇನ್ನೂ ಹಿಂದಕ್ಕೆ ಹೋಗೋದು. ಎಷ್ಟು ಹಿಂದಕ್ಕೆ ಹೋಗ್ತೀರಾ? ಆದ್ದರಿಂದ ಈ ಅನವಸ್ಥಾ ದೋಷದಿಂದ ತಪ್ಪಿಸ್ಕೊಳ್ಬೇಕಾಗಿದ್ದರೆ ನೀವು ಎಚ್ಚರಿಕೆಯಿಂದ ಗಮನಿಸಿದ್ರೆ ಗೊತ್ತಾಗೋದೀಗ. ನಾವು ಇದೆಲ್ಲದಕ್ಕೂ ಇನ್ನೊಂದು ಕಾರಣವನ್ನು ಒಪ್ಪಬೇಕು. ಆ ಕಾರಣ ಹೇಗಿರಬೇಕು ಅಂದರೆ ಅದು ಹುಟ್ಟಿರಬಾರ್ದು,
ಅದು ಹುಟ್ಟೋಂಥದ್ದಲ್ಲ. ಅದು ಗೊತ್ತಾಗ್ತಾ ಇದೆ ನಿಮಗೆ? ತನ್ಮಾತ್ರನೂ ಹುಟ್ಟಿತು, ಅದನ್ನು ಅವಾಂತರ ಕಾರಣ. ಅವ್ಯಕ್ತನೂ ಹುಟ್ಟಿತು, ಅವಾಂತರ ಕಾರಣ. ಅವ್ಯಾಕೃತನೂ ಹುಟ್ಟಿತು, ಅವಾಂತರ ಕಾರಣ. ಅಸ್ತಿತ್ವ ಇಲ್ಲ ಅದಕ್ಕೆ ಸ್ವತಂತ್ರವಾಗಿ. ಆದ್ದರಿಂದ ಸ್ವತಂತ್ರವಾಗಿ ಅಸ್ತಿತ್ವ ಇರತಕ್ಕಂಥ ಒಂದು ಮೂಲ ಕಾರಣ ಇದ್ದೇ ಇರಬೇಕು. ಅದಿಲ್ಲದೆ ಇದ್ದರೆ ಇದೊಂದಕ್ಕೂ ಅಸ್ತಿತ್ವ ಇಲ್ಲ. ಎಲ್ಲರೂ ಫಾಲೋ ಮಾಡ್ತಾ ಇದ್ದೀರಾ? ಸ್ವಲ್ಪ ವಿಷಯ ಜಟಿಲವಾಗಿರುತ್ತೆ ಇವತ್ತು. ನೋಡಿ, ಇವಾಗ ನೋಡಿ, ನಾನು ಅವಾಂತರ ಕಾರಣಗಳಲ್ಲಿ ಇರೋವರೆಗೆ ಹೇಗಿತ್ತು? ಎಲ್ಲ ಜಗತ್ತಿನ ಲಕ್ಷಣಗಳೇ. ಇದೂ ಅಸತ್ಯ, ಜಡ, ಪರಿಚ್ಛಿನ್ನ. ತನ್ಮಾತ್ರಗಳು ಜಡ, ಅಸತ್ಯ, ಪರಿಚ್ಛಿನ್ನ. ಎಷ್ಟು ಹಿಂದಕ್ಕೆ ಹೋದರೂ ಅವ್ಯಕ್ತ ಎಲ್ಲ ಎಲ್ಲಿವರೆಗೂ ಜಡ, ಅಸತ್ಯ, ಜಡ, ಪರಿಚ್ಛಿನ್ನ. ಮೂಲ ಕಾರಣಕ್ಕೆ ಹೋದ ಕೂಡಲೇ ಏನಾಗೋಯ್ತು? ಅದರ ಲಕ್ಷಣ ನಾವು ಹೇಗೆ ತಿಳ್ಕೊಳ್ಬೇಕು? ಫಾಲೋ ಮಾಡ್ತಾ ಇದ್ದೀರಿಲ್ವಾ? ಅದರ ಲಕ್ಷಣ ಹೇಗೆ ತಿಳ್ಕೊಳ್ಬೇಕು ಅಂತ ನೋಡಿ. ಈ ಪೃಥ್ವಿನಲ್ಲಿರೋ ಲಕ್ಷಣಗಳು, ಈ ಕಾರ್ಯದಲ್ಲಿರೋ ಲಕ್ಷಣಗಳು ತನ್ಮಾತ್ರೆಯಲ್ಲಿಲ್ಲ. ತನ್ಮಾತ್ರೆ ಲಕ್ಷಣಗಳು ಅವ್ಯಕ್ತದಲ್ಲಿಲ್ಲ. ಅವ್ಯಕ್ತದ ಲಕ್ಷಣಗಳು ಅವ್ಯಾಕೃತದಲ್ಲಿಲ್ಲ. ಒಂದೇ ಹೋಗ್ತಾ ಇದೆಯಲ್ಲ. ಕಾರ್ಯ ಲಕ್ಷಣಗಳು ಕಾರಣದಲ್ಲಿ ಇರೋದಿಲ್ಲ. ಮೂಲ ಕಾರಣಕ್ಕೆ ಹೋಗಿದ್ದರಿಂದ ಕಾರ್ಯದ ಲಕ್ಷಣಗಳು ಒಂದು ಅದರೊಳಗಿಲ್ಲ ಅಂತ ಆಗೋಯ್ತು. ಅಲ್ಲಿಗೇನಾಯ್ತು ಅಂದರೆ, ಈ ಮೂಲ ಕಾರಣ ಅಂದಿದೆಯಲ್ಲ, ಅದೇ ಬ್ರಹ್ಮ. ಅದು ಈ ಜಗತ್ತಿಗಿಂತ ಅತ್ಯಂತ ವಿರುದ್ಧವಾಗಿದೆ. ಇದು ಅಸತ್ಯ, ಜಡ, ಪರಿಚ್ಛಿನ್ನವಾದರೆ ಅದು ಸತ್ಯ, ಚೈತನ್ಯ, ಜ್ಞಾನ ಮತ್ತು ಅಪರಿಚ್ಛಿನ್ನ, ಅನಂತವಾಗಿದೆ. ಇಲ್ಲಿಂದ ಹೋದ್ವಿ ನೋಡಿ, ಮೂಲ ಕಾರಣಕ್ಕೆ ಹೋದ ಕೂಡಲೇ ದೊಡ್ಡ ಲಾಂಗ್ ಜಂಪ್, ಸಾಗರ ಒಂದು ಹಾರಿಬಿಟ್ವಿ. ಅರ್ಥ ಆಗ್ತಾ ಇದೆಯಾ? ಈ ಒಂದು ಲಕ್ಷಣಗಳು ಅದರಲ್ಲಿಲ್ಲ. ಆದ್ರಿಂದ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ ಆಗೋಗುತ್ತೆ. ಏನ್ರಿ ಒಂದು ಲಕ್ಷಣಗಳು ಇಲ್ಲ ಅಂದರೆ ಇಲ್ಲಿ ಹೇಗ್ರಿ ಬಂತದೋ ಲಕ್ಷಣಗಳು? ಅಲ್ಲೊಂದೂ ಇಲ್ಲ ಅಂತೀರಾ, ಹೇಗೆ ಬಂತಿಲ್ಲಿ? ಕೇಳ್ತಾರ ಇಲ್ವೋ ಎಲ್ಲರೂ? ಅವ್ರಿಗೇನು ಕೊಡೋದು ಉತ್ತರ ಗೊತ್ತಾ? ಫಾಲೋ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ಇಲ್ವಾ? ಒಂದು ಲಕ್ಷಣವೂ ಇಲ್ಲ, ಹೊಸದಾಗಿ ಬಂತು ಅಂತ. ಇಲ್ಲಿ ಬೇಡಪ್ಪ, ಕೆಲವು ಲಕ್ಷಣಗಳಿದೆ. ಆದರೆ ಕಾರಣದಲ್ಲಿ ಇಲ್ಲದೇ ಇರೋ ಲಕ್ಷಣಗಳು ತಾನೇ ಕಾರ್ಯದಲ್ಲಿ ಬರೋದು. ಎಲ್ಲ ಕಡೆನೂ ಅದೇ ತಾನೇ ಬರೋದು. ಅದ್ಯಾಕೆ ಬಂತು ನೀ ಹೇಳು? ಅರ್ಥ ಆಗ್ತಾ ಇಲ್ವ ನಾನು ಹೇಳೋ ಪಾಯಿಂಟು? ಮೂಲ ಕಾರಣದಲ್ಲಿ ಹೋದ್ರೆ ಒಂದು ಲಕ್ಷಣವೂ ಇಲ್ಲ, ಹೋಗಲಿ. ಇವಾಗ ಇದಕ್ಕೆ ಹೇಳು. ಇವಾಗ ಒಂದು ಕಾರ್ಯ ಅಂತ ಹೇಳಿದ ಕೂಡಲೇ ಹೊಸದಾಗಿ ಏನೋ ಒಂದು ಕಂಡುಕೊಂಡಿದೆ, ಕಾಣಿಸಿದೆ ಅಂತ ತಾನೇ ಅರ್ಥ. ಅದು ಹೇಗೆ ಬಂತು? ಬುದ್ಧಿ ಕಲ್ಪಿತ ಅಂತ ಅಲ್ಲಿ ಇಲ್ವಾ? ಅಲ್ಲಿ ಇದೆಯೋ ಇಲ್ವೋ ಅಲ್ಲಿ? ಮತ್ತೆ ಹೇಗೆ ಬಂತು? ಸರಿಯಾಗಿ ತಿಳ್ಕೊಳ್ಳಿ. ಹೊಸ ವಸ್ತು ಹೇಗೆ ಬಂತು ಅಂತ ಯಾವನೂ ಹೇಳೋಕ್ಕಾಗಲ್ರಿ. ಸೈನ್ಸ್ನಲ್ಲೂ ಹೇಳಲ್ಲ, ಅವ್ರ ಅಪ್ಪನೂ ಹೇಳಲ್ಲ, ಯಾರೂ ಹೇಳೋಕ್ಕಾಗಲ್ಲ. ಅರ್ಥ ಆಗ್ತೈತೆ ನಿಮಗೆ? ನೀವು ಹೆಸರು ಏನಾದರೂ ಕೊಟ್ಕೊಳ್ರಿ, ಹೇಳೋಕ್ಕಾಗಲ್ಲ ಅನ್ನೋದು ಇಟ್ಕೊಂಡು ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಹಾಗಂತ ಹೇಳ್ಬಿಟ್ಟು
ಗೊತ್ತಿಲ್ಲ ಅಂತ ಇಷ್ಟ. ಗೊತ್ತಾಯ್ತಾ? ಅವಿದ್ಯಾಕಲ್ಪಿತ ಅಂತ ಹೇಳಬಾರ್ದು. ಯಾಕೆಂದರೆ ನಾನು ಬರೀ ಕಲ್ಪನೆ ಮಾಡ್ಕೊಂಡಿರೋದಲ್ಲ, ಅಲ್ಲಿ ಇದೆ. ಇವಾಗ ಅಲ್ಲಿ ಬೆಂಕಿ ಕೈ ಸುಟ್ಕೊಳ್ಳುತ್ತೆ ಅನ್ನೋದು ನನ್ನ ಅವಿದ್ಯೆಯಿಂದಲಾಗಿದೆಯಾ? ಅವಿದ್ಯೆ ಇದ್ರೂ ಸುಡುತ್ತೆ, ಅವಿದ್ಯೆ ಇಲ್ಲಿ ಇದ್ರೂ ಸುಡುತ್ತೆ. ಮತ್ತೇನಾಗಂದ್ರೆ ಅರ್ಥ? ಅವಿದ್ಯಾಕಲ್ಪಿತ ಅನ್ನೋದಿದೆಯಲ್ಲ, ಶುದ್ಧ ಏನೇನೋ ಅಸಂಬದ್ಧವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವಿದ್ಯಾಕಲ್ಪಿತ ಅಂದರೆ ಏನು ಹೇಳಿ? ಬ್ರಹ್ಮಕ್ಕಿಂತ ಬೇರೆಯಾಗಿ ಕಾಣಲ್ಪಟ್ಟದ್ದು. ಏನೋ ವಿಧವಾಗಿ ಏನೇನೋ ಕಾಣಿಸ್ತಾ ಇದೆಯಪ್ಪ ಇಲ್ಲಿ, ಆದ್ದರಿಂದ ಇದು ಬ್ರಹ್ಮಕ್ಕಿಂತ ಬೇರೆನಪ್ಪ ಅಂದ್ಬಿಟ್ರೆ ಆವಾಗ ಅದು ಅವಿದ್ಯಾಕಲ್ಪಿತ. ಅದು ಅವಿದ್ಯಾಕಲ್ಪಿತ ಅಂದರೆ ನಾನು ತಿಳ್ಕೊಂಡಿರೋದು ಅವಿದ್ಯಾಕಲ್ಪಿತ, ಅದು ಅವಿದ್ಯಾಕಲ್ಪಿತ ಆಗಿಬಿಡಲಿಲ್ಲ. ಅದು ನಾನು ಹಾವು ನೋಡ್ಬಿಟ್ಟು ಸರ್ಪ ಅಂತ ತಿಳ್ಕೊಂಡ್ರೆ ಸರ್ಪ ಆಗಿಬಿಡ್ತೇನೆ? ಸರ್ಪ ಆಗಿಲ್ಲ, ನಾನು ತಿಳ್ಕೊಂಡಿರೋದಷ್ಟೇ. ಏನ್ರಿ ಅರ್ಥವಾಗ್ತಾ ಇದೆಯಲ್ರಿ? ಈ ವಾಕ್ಯ ಹೇಳೋದಾಗ ಜ್ಞಾಪಕ ಇಟ್ಕೊಳ್ಳಿ. ಏನು ಹೇಳಿದ್ದಾರೆ ಅಂದರೆ, ಇದೊಂದು ಇಲ್ವೇ ಇಲ್ಲ ಹಾಗಿದ್ದೀರಿ ಅಂದರೆ, ರೇ ಮೂರ್ಖ, ಅಸತ್ತು ಅನ್ನೋದೇ ಇಲ್ಲ, ಎಲ್ಲವೂ ಸತ್ಯ ಅಂತ ಹೇಳಿದೆಯೋ ಇಲ್ವೋ? ಹಿಂದಿನ ವಾಕ್ಯ ಹೇಳ್ತಾ ಇಲ್ವೋ? ಸತಯೇ ದ್ವೈತ ಭೇದೆ ಅನ್ನಂತಹ ಗರ್ಹ್ಯಮಾಣತ್ವಾತ್ನ ಅಸತ್ವಂ ಕಸಿಚಿತ್ ಕಚಿತ್ತಿ ಬ್ರೂಮ ಅಂತ ಹೇಳ್ತಾ ಇಲ್ಲೋ? ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಮೂಲ ಕಾರಣದ ಬಗ್ಗೆ ಹೇಳಿದಾಗ ಪ್ರಶ್ನೆಗಳು ಉಂಟಾಗುತ್ತಲ್ಲ, ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ದೊಡ್ಡ ಆಕ್ರಮಣ ಮಾಡ್ತಾರೆ. ಶಾಸ್ತ್ರ ಏನು ಹೇಳ್ತಂದ್ರೆ, ಅದೇ ಪ್ರಶ್ನೆ ಇಲ್ಲಿ ಕೇಳ, ಇಲ್ಲೂ ಉತ್ತರ ಕೊಡೋಕ್ಕಾಗಲ್ಲ. ಅದ್ರ ಮಟ್ಟಿಗೆ ಏನು ಕಂಪ್ಲೇಂಟ್ ಮಾಡ್ತೀಯ? ಇಲ್ಲೂ ಇದೆ ಕಂಪ್ಲೇಂಟು, ಯಾವನೂ ಹೇಳೋಕ್ಕಾಗಲ್ಲ. ಯಾವ ನೋಡ್ರಿ, ಯಾವುದೋ ಒಂದು 4 ಆಟಮ್ಸ್ ಇದೆ. ಆ 4 ಆಟಮ್ಸ್ನ 1, 2, 3, 4 ಅಂತ ಇಟ್ಟರೆ ಒಂದು ಗುಣ ತೋರ್ಕೊಳ್ಳುತ್ತೆ. 2, 3, 1, 4 ಅಂತ ಇಟ್ಟರೆ ಮತ್ತೊಂದು ಗುಣ ತೋರ್ಕೊಳ್ಳುತ್ತೆ. ಸ್ವಲ್ಪ ಕೆಮಿಸ್ಟ್ರಿ ಓದೋರು ಗೊತ್ತಿರುತ್ತಲ್ಲ, ಐಸೋಮರ್ಸ್ ಅಂತ ಇದು ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಏನ್ರಿ ಸುಮ್ಮನೆ ಬೇರೆ ಇಟ್ಟಿದ್ರಿಂದ ಬೇರೆ ಗುಣಗಳು ತೋರ್ಕೊಳ್ತಾ ಇದೆಯಾ? ಹೇಗೆ ಬಂತು ಅಂತ ನಾನು ಕೇಳಿದ ಉತ್ತರ ಇದೆಯಾ? ಅದಕ್ಕೆ ಬರುತ್ತೆ ಅಷ್ಟೇ. ನಾನು ಮಧ್ಯೆ ದೃಷ್ಟಾಂತಗಳಲ್ಲಿ ಯಾತಿಗೆ ಕೊಡ್ತೀನಿ ಅಂದರೆ, ಏನೋ ಶಾಸ್ತ್ರ ಏನೋ ಗಫಾ ಹೊಡಿತಾ ಇದೆ ಅಂತ ತಿಳ್ಕೊಬೇಡಿ. ಎಲ್ಲ ಸೈನ್ಸ್ನಲ್ಲೂ ಇದೇ ಇರೋದು ಅಂತ ತಿಳಿಸೋದಕ್ಕೋಸ್ಕರ ಮಾಡ್ತೇನೆ. ಸ್ಪಷ್ಟವಾಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ? ಆದ್ದರಿಂದ ಒಂದು ಕಾರ್ಯ ಉತ್ಪನ್ನವಾದಾಗ ಹೊಸದಾಗಿ ಕಾಣಿಸ್ಕೊಳ್ತಕ್ಕಂಥ ಲಕ್ಷಣಗಳು ಯಾವುದಿದೆಯೋ ಅದು ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತ ಯಾವನು ಹೇಳೋಕ್ಕೂ ಆಗೋಲ್ಲ. ಅರ್ಥ ಆಗ್ತಾ ಇದೆಯಾ? ಹೌದು ಹೌದು, ಖಂಡಿತವಾಗಿ ನೋಡಿ. ಇಲ್ಲೇನಪ್ಪ ಅಂದರೆ ಅಪಾಗಾದ ಅಗ್ನೇರಗ್ನಿತ್ವಂ ಅಂದರೆ ಅಗ್ನಿ ಬುದ್ಧಿ ಹೋಯಿತು. ಯಾವ ಬುದ್ಧಿ ಬಂತು? 3 ಭೂತಗಳು ಅನ್ನೋದೇ ಬಂತು. 3 ಭೂತಗಳು ಅಷ್ಟೇ, ಅಗ್ನಿಗಿಗ್ನಿ ಏನು ಬರೀ. ಹಾಗೇನೆ ಅಪಾಗ ಜಗತ್ವಂ, ನಾನು ಬ್ರಹ್ಮನ್ ತಿಳ್ಕೊಂಡ್ರೆ ಜಗತ್ತು ಅನ್ನೋ ಬುದ್ಧಿ ಹೋಯ್ತು, ಬ್ರಹ್ಮ ಅನ್ನೋದು ಬಂತು. ಜಗತ್ತು ಹೋಗಲಿಲ್ಲ. ನೆಗೆಟ್ ಮಾಡೋದು ಅಂದರೆ ಈ ಲಕ್ಷಣ ಒಂದು ಇಲ್ಲ ಅಂತ ತಿಳ್ಕೊಳ್ಳೋದು. ನಾನು ಇಂದ್ರಿಯಗಳ ಮುಖಾಂತರ ಏನು ಲಕ್ಷಣಗಳು ನೋಡ್ತೀನೋ ಅದೊಂದು ಇಲ್ಲದ್ದೇ ಅದರ ಕಾರಣ. ಇದು ಉದ್ದಕ್ಕೂ ಸೈನ್ಸ್ನಲ್ಲೂ ಅಷ್ಟೇ, ಎಲ್ಲ ಕಡೆನೂ ಇಷ್ಟೇ, ಎಲ್ಲೂ ಇದು ವ್ಯತ್ಯಾಸ ಇಲ್ಲ. ಹೌದು, ಪ್ರತಿ ಕಾರಣದಲ್ಲೂ ಒಂದಲ್ಲ ಒಂದು
ರೀತಿ ಕಾರ್ಯ ಇದ್ದೇ ಇದೆ. ಕಾರ್ಯ ಇದ್ದೇ ಇರುತ್ತೆ. ಹೌದು. ಆದ್ರೆ ಬ್ರಹ್ಮಕ್ಕೆ ಹೋದಾಗ ಏನೂ ಇಲ್ಲ. ಅಲ್ಲ, ಇರಿ, ಏನಪ್ಪ ಅಂದರೆ ಗೊತ್ತಾಯ್ತು. ಅಂತ ಕೇಳ್ತಾ ಇರೋದೇನು ಅಂದರೆ, ಇವಾಗ ನೋಡಿ, ಇವಾಗ ತಿರುವರ್ತಕತ ಅಗ್ನಿ ಅಂತ ಕೇಳಿದ್ರಿ, ಅದರಲ್ಲಿ ಕಾರಣ ಅನ್ನೋದು ಒಳಗಡೆ ಇತ್ತು, ಅರೇಂಜ್ಮೆಂಟ್ ಹೆಚ್ಚು ಕಡಿಮೆ ಆಯಿತು. ಗೊತ್ತಾಗಲಿಲ್ಲ? 3 ಭೂತಗಳಿತ್ತು, 3 ಭೂತಗಳ ಅರೇಂಜ್ಮೆಂಟ್ ಹೆಚ್ಚು ಕಡಿಮೆ ಆಯಿತು. ಅಷ್ಟೇ ತಾನೆ? ಅಲ್ಲಿಗೆ ಏನೋ ಒಂದು ಇದೆ. ಹೇಗಿದೆ ಅಂದರೆ ಅದು ಒಡೆದು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅನ್ನೋ ಥರ ಇದೆ. ಅಂದರೆ ಕಾರ್ಯವನ್ನು ಒಡೆದು ನೋಡಿದ್ರೆ ಕಾರಣ ಸಿಗುತ್ತೆ ಅಂತಿದೆ. ಅಂದರೆ ಎಲ್ಲೆಲ್ಲಿ ಅವಯವಗಳಿದೆಯೋ ಈ ಕಾರಣಗಳು, ಅವಾಂತರ ಕಾರಣಗಳು, ಅಲ್ಲೆಲ್ಲ ಇದು ಕರೆಕ್ಟು. ಫಾಲೋ ಮಾಡ್ತಾ ಇದೆಯಾ? ಕರೆಕ್ಟ್ ಇದು. ಇನ್ನೊಂದು ದೃಷ್ಟಾಂತ ನೋಡಿ, ಇದು ಅವಾಂತರ ಕಾರಣಗಳು ಸರಿ ಹೋಯಿತು. ಈಗ ಒಂದು ಕಲ್ಲಿದೆ, ಅಲ್ಲ ಒಂದು ಮೂರ್ತಿ ಇದೆ. ಇದರ ಸ್ವರೂಪ ಏನು ಅಂದರೆ ಕಲ್ಲು ಅಂದ್ವಿ. ಅದು ಹೇಗೆ ತಿಳ್ಕೊಳ್ಳೋದು? ಮೂರ್ತಿ ಒಡೆದೆ ಅಂತ ಇಟ್ಕೊಳ್ಳಿ. ಮೂರ್ತಿ ಒಡೆದು ಬಿಟ್ಟರೆ ಕಲ್ಲು ಹೊರಟೋಗಲ್ಲ, ಕಲ್ಲೇ ಇನ್ನೊಂದು ಆಕಾರದಲ್ಲಿ ನಿಂತ್ಕೊಳ್ಳುತ್ತೆ. ಗೊತ್ತಾಯ್ತಾ ಇಲ್ಲ? ಇವಾಗ ಅಲ್ಲಿಗೆ ಇದರ ಸ್ವರೂಪ ಅಂದರೆ ಹೇಗೆ ತಿಳ್ಕೊಬೇಕು? ಅದನ್ನು ಚೂರು ಮಾಡಿದ್ರೆ ಇನ್ನೊಂದು ಆಕಾರದಲ್ಲಿ ನಿಂತ್ಕೊಳ್ಳುತ್ತೆ. ಆದ್ದರಿಂದ ಮೂಲ ಕಾರಣದ ವಿಷಯದಲ್ಲಿ ಇರೋದು ಹಾಗೆ. ನಾನು ಕಾರ್ಯವನ್ನು ಒಡೆಯೋದರಿಂದ ಕಾರಣ ಸಿಕ್ಕೋಲ್ಲ. ಅರ್ಥವಾಗ್ತಾ ಇದೆ ನಿಮಗೆ? ಕಾರ್ಯವನ್ನು ನಾಶ ಮಾಡಿದ್ರೆ ಕಾರಣ ಸಿಗೋಲ್ಲ, ಅವಾಂತರ ಕಾರಣಗಳು ಸಿಗುತ್ತೆ, ಅಲ್ಲಿ ಸಿಗೋಲ್ಲ. ಅದಕ್ಕೋಸ್ಕರ ಕಾರಣವನ್ನು ಹೇಗೆ ತಿಳ್ಕೊಳ್ಬೇಕು ಅಂದರೆ ಒಂದಲ್ಲ ಒಂದು ಆಕಾರದಲ್ಲಿ ಇದ್ದೇ ಇದೆ. ಆಕಾರನೆಲ್ಲ ನಾನು ಬುದ್ಧಿಯಿಂದ ತೆಗಿಬೇಕು. ಜರಡಿ ಹಿಡಿಯೋದು ಹೇಗೆ? ಕಾರಣ ಸಿಗಬೇಕಾಗಿದ್ರೆ ಏನು ಮಾಡಬೇಕು? ನಾನು ಬುದ್ಧಿಯಿಂದ ತೆಗಿಬೇಕು. ಇಲ್ಲಿ ಖುದ್ದಾಗಿ ಅದನ್ನು ತುಂಡು ಮಾಡಿ ತೆಗಿಬೋದು ಬೇರೆದ್ರಲ್ಲಿ. ನಿಮಗೆ ಬ್ರಹ್ಮ ಕಾರಣಕ್ಕೂ ಅವಾಂತರ ಕಾರಣಗಳಿಗೂ ವ್ಯತ್ಯಾಸ ಗೊತ್ತಾಯ್ತಾ ನಿಮಗೆ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇವಾಗ ತಿರುವೃತ್ಕ ತುಪ್ಪತಾ ಇದೆ ಅಗ್ನಿ. ಇದನ್ನು ಇವತ್ತು ಚೂರು ಚೂರು ಮಾಡಿದ್ರೆ ಕೊನೆಯಲ್ಲಿ ಅಯ್ಯೋ 3 ಭೂತವೇ ಇರೋದು ಅಂತ ಗೊತ್ತಾಯ್ತು. ಮತ್ತೇನಪ್ಪ ಅಂದರೆ ಇದನ್ನು ಸುಮ್ಮನೆ ಹರಿದು ಚಿಂದಿ ಮಾಡಿದಕ್ಕೆ ಒಳಗಡೆ ಸಿಕ್ಕಿಬಿಡ್ತು. ಹಾಗೇ ಪಂಚಭೂತಗಳನ್ನೆಲ್ಲ ಹಿಡಿದು ಹೀಗೆ ಮಾಡ್ತಾರೆ, ಎತ್ತನ ಮಾತ್ರೆಗಳು ಸಿಗುತ್ತೆ. ಅರ್ಥವಾಗ್ತಾ ಇಲ್ವ ನಿಮಗೆ? ಗೊತ್ತಾಯ್ತಾ ನಿಮಗೆ? ಆದ್ದರಿಂದ ಖುದ್ದಾಗಿ ಹರಿದು ಚಿಂತೆ ಮಾಡಿ ಕಾರಣವನ್ನು ಕಂಡುಕೊಳ್ಬೋದು. ಆದರೆ ಒಂದು ಕಲ್ಲಿದೆ, ಕಲ್ಲು ನಾನು ಚೂರು ಮಾಡಿದ್ರೆ ಕಲ್ಲಾಗೇ ಇರುತ್ತದು. ಇನ್ನೊಂದು ಚೂರು ಮಾಡಿದ್ರೆ ಇನ್ನೊಂದು ಥರ ಕಲ್ಲು ಇರುತ್ತೆ. ಅದರಿಂದ ಕಲ್ಲು ಅನ್ನೋದು ನಾನು ಹೇಗೆ ತಿಳ್ಕೊಬೇಕು ಅಂದರೆ, ಇವಾಗ ಖುದ್ದಾಗಿ ಮಾಡೋಕ್ಕಾಗಲ್ಲ. ಖುದ್ದಾಗಿ ಏನು ಮಾಡ್ತಾಯಿದ್ರು ಅದು ತಪ್ಪೋಗೋದಿಲ್ಲ, ಇದ್ದೇ ಇರುತ್ತೆ. ಆದ್ದರಿಂದ ಬುದ್ಧಿಯಿಂದ ವಿಂಗಡಿಸಿ ತಿಳ್ಕೊಳ್ಬೇಕು. ನೇತೆ ಅಂತ ಹೇಳ್ತಲ್ಲಪ್ಪ, ಅದು ಮಾಡಬೇಕು. ಗೊತ್ತಾಯ್ತಾ? ಕಲ್ಲು ಅಂದ್ರೇನೋ ಅಂದರೆ ಈ ಆಕಾರಗಳನ್ನೆಲ್ಲ ಬಿಟ್ಟಿರ್ತಕ್ಕಂತಹದ್ದು ಆ ವಸ್ತು ಅಂತ ಬುದ್ಧಿಯಿಂದ ತಿಳ್ಕೊಬೇಕು. ಆದ್ದರಿಂದಲೇ ಅವಾಂತರ ಕಾರಣಗಳನ್ನೆಲ್ಲನೂ ಖುದ್ದಾಗಿ ವ್ಯವಹಾರ ಮಾಡಿ ಹಿಡಿಬೋದು ಕಾರಣವನ್ನು. ಆದರೆ ಬ್ರಹ್ಮವನ್ನು ಕೇವಲ ಜ್ಞಾನದಿಂದಲೇ ಹಿಡಿಬೇಕು. ಹೌದೇ ಹೌದು, ಖಂಡಿತವಾಗಲೂ ಇದೆ. ಹೌದು,
ಎಲ್ಲ ಕಡೆನೂ ದ್ವೈತ ಇದೆ. ಅದ್ವೈತ ಇರೋದು ಒಂದೇ ಕಡೆ. ಅರ್ಥ ಆಗ್ತಾ ಇದೆ ನಿಮಗೆ? ಅದಕ್ಕೋಸ್ಕರ ಖುದ್ದಾಗಿ ಮಾಡಿದರೆ ಎಷ್ಟು ಮಾಡಿದ್ರು ನೀವು ಏನಾದರೂ ಮಾಡಿ, ಉಪಾಸನೆ ಮಾಡಿ, ಇದು ಮಾಡಿ 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 ಇನ್ನೊಂದಕ್ಕೂ ಹೋಗೇ ಹೋಗ್ತೀರಾ. ಅರ್ಥ ಆಗ್ತಾ ಇದೆ ನಿಮಗೆ? ಆದ್ದರಿಂದ ಇಲ್ಲಿ ಅವಾಂತರ ಕಾರಣಗಳನ್ನು ಬಿಟ್ಟು ಮೂಲ ಕಾರಣಕ್ಕೆ ಹೋದ ಕೂಡಲೇ ನಾವು ಯೋಚನೆ ಮಾಡಬೇಕಾದ ಕ್ರಮನೇ ಬೇರೆ ಇರಬೇಕು. ನಾವು ಈಗ ಯೋಚನೆ ಮಾಡ್ತಾ ಇರೋದನ್ನೇ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಅದು ಅರ್ಥವಾಗೋದಿಲ್ಲ. ಎಂತ ಅಂದಾಜು ಬರ್ತಾ ಇದೆ ನಿಮಗೆ? ಅರ್ಥವಾಗ್ತಾ ಇದೆಯಾ? ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರ ಕೇಳಿ. ಏನು ಹೇಳಿದ್ರು? ಹೌದು, ಬುದ್ಧಿಗೆ ಬಂದಿರೋದು. ತಪ್ಪು ತಿಳುವಳಿಕೆ ಅಲ್ಲ, ಬುದ್ಧಿಗೆ ಬರೋದು. ಹೌದಪ್ಪ. ಇವಾಗ ಎಲ್ಲಿವರೆಗೆ ಬುದ್ಧಿ ಸಂಬಂಧ ಇರುತ್ತೋ ಅಲ್ಲಿವರೆಗೆ ತಪ್ಪು ರೈಟು ಅನ್ನೋದೆಲ್ಲ ಇದೆ. ತಪ್ಪು ಇದೆ, ರೈಟು ಇದೆ, ಮಿಥ್ಯಾಜ್ಞಾನ ಸಂಶಯಜ್ಞಾನ ಎಲ್ಲ ಇದೆ. ಆದರೆ ಬುದ್ಧಿನೇ ಅಲ್ಲಿಗಳಿರ್ತೀವಲ್ಲ, ಬುದ್ಧಿನೇ ಅಲ್ಲಿ ಬೆಳೆದ್ಬಿಟ್ರೆ ರೈಟು ಇಲ್ಲ, ರಾಂಗೂ ಇಲ್ಲ. ನಿಮ್ಗೆ ಅರ್ಥವಾಗ್ಲಿಲ್ವಾ? ಎಲ್ಲಿವರೆಗೆ ಚಿಂತೆ ಮಾಡ್ತಾ ಇರ್ತೀವೋ ಅಲ್ಲಿವರೆಗೆ ಧರ್ಮ ಅಧರ್ಮ, ಒಳ್ಳೆಯದು ಕೆಟ್ಟದ್ದು, ಲಾಭ ನಷ್ಟ ಎಲ್ಲ ಇದೆ. ಎಲ್ಲ ಬುದ್ಧಿಯಿಂದ ಬೇರೆ ಮಾಡಿಬಿಟ್ಟು ಒಂದೂ ಇಲ್ಲ ಮೂಲ ಕಾರಣ ಅಂತ ತಿಳ್ಕೊಂಡ್ರೆ ಅದು ಧರ್ಮವೂ ಇಲ್ಲ ಅಧರ್ಮವೂ ಇಲ್ಲ. ಸ್ಪಷ್ಟವಾಗ್ತಾ ಇದೆಯಾ? ಹಾಗಿದ್ರೆ ಮೂಲ ಅಧ್ಯಾಸ ಆಗಿದ್ದು ಮೂಲ ಕಾರಣನ ನಾನು ಅವಾಂತರ ಕಾರಣದಲ್ಲಿ ಆರೋಪ ಮಾಡಿದ್ದೆ. ಆ ಮೂಲ ಕಾರಣ ಆರೋಪ ಮಾಡಿದ್ದೀವಿ ಹಾಗೆ ಹೇಳ್ಬೋದು. ಅಂದರೆ ಮೂಲ ಕಾರಣದ ಬಗ್ಗೆ ಇರತಕ್ಕಂಥ ಸಂಶಯಗಳಿಗೆ ಕಾರಣ ಏನಪ್ಪ ಅಂದರೆ, ನಾನು ಅವಾಂತರ ಕಾರಣಗಳ ದೃಷ್ಟಿನಲ್ಲೇ ಯೋಚನೆ ಮಾಡ್ತೀನಿ. ಯಾಕೆಂದ್ರೆ ನಂಗೆ ಅದೊಂದೇ ಗೊತ್ತಿರೋದು. ಸಂಶಯಗಳಲ್ಲೇ ಯಾತಕ್ಕೆ ಉಂಟಾಗುತ್ತೆ ಅಂದರೆ, ನನಗೆ ಯಾವುದು ರೂಢಿ ಇದೆಯೋ ಅದರ ನನ್ನ ಸಂಸ್ಕಾರ ತಾನೇ ಇರುತ್ತೆ. ಅದರ ಪ್ರಕಾರವೇ ನಾನು ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ. ಕೇಳ್ತಾ ಹೋದರೆ ಉತ್ತರ ಕೊಡೋಕ್ಕಾಗಲ್ಲ ಅಂತಲ್ಲ, ಕೊಡ್ತೀವಿ ಉತ್ತರ, ಖಂಡಿತ ಸಿಗುತ್ತೆ. ಇವಾಗ 2 ದೃಷ್ಟಾಂತ ಕೊಡಲಿಲ್ವಾ? ಇವಾಗ ಹರಿ ಚಿಂದಿ ಮಾಡಿದೆ ಎಂದು ತಿಳ್ಕೊಳ್ಳೋದು ಅನ್ನೋದೊಂದು, ಬುದ್ಧಿಯಿಂದ ಬೇರೆ ಮಾಡೋದು ಒಂದು. ಇದು ದೃಷ್ಟಾಂತ ಕೊಟ್ಟವ ಇಲ್ವಾ? ಆದ್ದರಿಂದ ನಾವು ಅವಾಂತರ ಕಾರಣಗಳಲ್ಲಿರ್ತಕ್ಕಂಥ ವ್ಯವಹಾರದ ಉಂಟಾಗಿರೋ ಸಂಸ್ಕಾರ ಇದೆಯಲ್ಲ, ಆ ಸಂಸ್ಕಾರವನ್ನು ಬಿಟ್ಟು ಯೋಚನೆ ಮಾಡಬೇಕು ಬ್ರಹ್ಮನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇದು ಹೋದರೆ ಗಾಬರಿ ಬಿದ್ದುಬಿಟ್ಟು ಬ್ರಹ್ಮ ಅಂದ್ರೇನು ಎಲ್ಲ ಒಂದು ಇಲ್ವೇ ಇಲ್ಲ ಅಂತಂದ್ಬಿಟ್ರೆ ಚರ್ಚೆ ಮಾಡೋದು ಇಲ್ಲ, ನಾನು ಪ್ರಶ್ನೆ ಕೇಳೋಗೂ ಇಲ್ಲ, ನಾನು ಉತ್ತರ ಹೇಳೋ ಆಗೂ ಇಲ್ಲ. ಆ ಥರ ಆಗಬಾರ್ದು. ಬಹಳ ಅನೇಕ ಜನ್ಮಗಳಾಗೋ ಪ್ರಯತ್ನ ಇದು. ಸಾಮಾನ್ಯಕ್ಕೆ ಬಡಪೆಟ್ಟಿಗಾಗಲ್ಲ. ಯಾಕೆಂದರೆ ನಾನು ಬುದ್ಧಿ ಸಂಬಂಧವನ್ನು ಬಿಡಬೇಕಾಗಿದ್ದರೆ ಬಡಪೆಟ್ಟಿಗಾಗುತ್ತಾ? ಏನಪ್ಪ ದೇಹ ಯಾರೋ ಸ್ನೇಹಿತರ ಮೇಲಿರೋ ಪ್ರೇಮ ಬಿಡೋಕ್ಕಾಗಲ್ಲ. ಏನು ಮಾಡೋದು ಅಂದರೆ, ಇಲ್ಲಿ ಏನು ಹೇಳೋದು ಗೊತ್ತೇನೋ, ಎಲ್ಲ ಸಂಬಂಧಗಳನ್ನೂ ಬಿಡಬೇಕು. ಎಲ್ಲ ಸಂಬಂಧಗಳನ್ನೂ ಬಿಡಬೇಕು.
ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನ್ಮತಸ್ಯಾರ್ಥೆ ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್. ಧರ್ಮಗಳು ಎಲ್ಲಿವರೆಗಿರುತ್ತೆ? ಪೃಥ್ವಿನಲ್ಲಿ ಇರೋವರೆಗೆ. ಇದು ಬೇಕಾಗಿದ್ರೆ ಇದನ್ನು ಬಿಟ್ಬಿಡ, ಇದು ಕೆಟ್ಟದಾದ್ರೆ ಇದನ್ನು ಬಿಟ್ಬಿಡ, ಇದನ್ನು ಹಿಡ್ಕೊ. ಆತ್ಮ ಬೇಕು ಅಂದರೆ ಎಲ್ಲ ಸಂಬಂಧ ಬಿಟ್ಟೇ ಬಿಡು. ಅದೇ ಬಹಳ ಕಷ್ಟವಾಗಿರೋದು. ಆದ್ದರಿಂದ ಈ ಕಾಮ ಅನ್ನೋದಿದೆಯಲ್ಲ, ಇದರಿಂದ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟವಾಗಿರೋದ್ರಿಂದಲೇ ಬ್ರಹ್ಮವಿದ್ಯೆ ಕಷ್ಟ. ಆದ್ದರಿಂದನೇ ಸತತವಾಗಿ ದೈವೈ ಶೇಷ ಗುಣಮೇ ಮಮಾಯಾದೃತ್ಯ ಮಾಮೇವೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಗೊತ್ತಾಯ್ತಾ? ಅಂದರೆ ಈ ಕಾಮನ್ನು ಬಿಡಬೇಕಾಗಿದ್ದರೆ ಇರೋದು ಒಂದೇ ಒಂದು ದಾರಿ ಅಂದರೆ ಆ ಭಗವಂತನ ಶರಣಾಗತ್ತಾಗೋದು, ಬೇರೆ ದಾರಿನೇ ಇಲ್ಲ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅರ್ಥ ಆಗ್ತಾ ಇದೆಯಾ? ಹೌದು ಹೌದು ಹೌದು. ಅದೇ ಇಲ್ಲ ಅನ್ನೋದಲ್ಲ, ಇದೆ. ಕಾಫಿ ಕುಡಿಯೋರು ಕಾಫಿ ಇದೆ, ಕಾಫಿ ಬೇರೆ ಅಂಗಡಿಯವನಿದ್ದಾನೆ, ಕಾಫಿ ಬೀಜ ಅದು ಇದು ಮಾರೋನು, ಅವನು ಕಾಫಿನೇ ಕುಡಿಯಲ್ಲ ಅವನು. ಹಾಂ ನಿಜ, ಅದು ನಿಜ. ಏನಮ್ಮ ಸರಿ ಹೋಗಲಿಲ್ಲ, ಅದು ಮೂರು ಇರೋದ್ರಿಂದ ಅದು ನೀವು ಮಾಡಿಕೊಂಡಿರ್ತಿತ್ತು. ಗೊತ್ತಾಯ್ತು. ನಿಮ್ಮ ಮನಸ್ಸಿನ ಅಭಿಪ್ರಾಯ ಗೊತ್ತಾಗೋಯ್ತು, ಅಷ್ಟು ಸಾಕ್ತಾನೆ. ಅದು ನಿಜ, ಅದೇ ಗೊತ್ತಾಯ್ತು, ಖಂಡಿತವಾಗ್ಲೂ ಹೌದು. ಹೌದು. ರೂಪಂ ಪ್ರತಿರೂಪೋಭವ ತದಸ್ಯ ರೂಪಂ ಪ್ರಜಕ್ಷಣಾಯ. ಅನೇಕ ರೂಪಗಳು ನಾನು ಯಾಕೆ ನಿಂತ್ಕೊಂಡಿದ್ದೀನಿ ಅಂದರೆ ನಾನು ತಿಳಿಸೋದಕ್ಕೋಸ್ಕರ ನಿಂತ್ಕೊಂಡಿದ್ದೀನಿ ನನ್ನ ಸ್ವರೂಪವನ್ನು. ಅಂದರೆ ಆ ಪರಮಾತ್ಮನಿಗೆ ಎಷ್ಟೊಂದು ಕರುಣೆ ಇದೆ ನಮ್ಮ ಮೇಲೆ. ಅಯ್ಯೋ ಏನಾದರೂ ಮಾಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹತ್ತಿರ ಕೂತ್ಕೊಂಡ್ಬಿಟ್ಟಿದ್ದಾನೆ. ಹತ್ತಿರ ಅಂತೇನು, ದಿನ ನಿದ್ದೆ ಮಾಡಿದ್ರೆ ಅವನು ಸಿಗ್ತಾ ಇದ್ದಾನೆ, ನಾವು ತಗೊಳ್ಳೋದು. ಇದಕ್ಕಿಂತ ದೊಡ್ಡ ಟ್ರಾಜಿಡಿ ಇದೆಯಾ? ಪುನಃ ಇಲ್ಲಿ ಬಂದು ಇದು ಬಹಳ ದೊಡ್ಡದಿದು, ನಾನು ಇದನ್ನು ಬಿಡೋಕ್ಕೆ ಆಗೋದಿಲ್ಲ. ರಾಗ ದ್ವೇಷ ಎಲ್ಲ ನೋಡ್ತಾ ಇದ್ದಾನೆ. ನೆಮ್ಮದಿಯಾಗಿರುತ್ತೆ, ಅಂದರೆ ನೆಮ್ಮದಿಯಾಗಿದೆ. ನಂಗೆ ನೆಮ್ಮದಿ ಬೇಡ, ಇದೇ ಮುಖ್ಯ. ಏನು ಮಾಡೋದು? ಹೋಗೋ ಅಷ್ಟೇ. ಇದು ಬ್ರೇಕ್ ಮಾಡೋ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ನಾವು ಬ್ರೇಕ್ ಮಾಡ್ತಾ ಹೋದ್ರೆ ಅಟಾಮಿಕ್, ಸಬ್-ಅಟಾಮಿಕ್ ಪಾರ್ಟಿಕಲ್ಸ್, ಕ್ವಾರ್ಕ್ಸ್, ಸಬ್ ಕ್ವಾರ್ಕ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಬರ್ತದೆ ಕೊನೆಗೆ. ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅದು ಮ್ಯಾಟರ್ ಇರಲಿ ಬಿಡಿ, ನಿಧಾನ ನೋಡ. ಗೊತ್ತಾಯ್ತಲ್ಲ, ಇರಲಿ ಪರವಾಗಿಲ್ಲ. ಅದೆಲ್ಲ ಒಂಥರ ಮ್ಯಾಟ್ರ್, ಜಡ ಅನ್ನೋ ಅರ್ಥದಲ್ಲಿ ಮ್ಯಾಟರು. ಹೇಳಿ. ಶ್ರುತಿ ಸ್ಮೃತಿ ಪುರಾಣ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯ ಸೂತ್ರಭಾಷ್ಯ